ಹಬ್ಬದ ದಿನ ಅವರು ಅದನ್ನ ನೆಲಸಮ ಮಾಡಿರೋದು ಹೇಗಾಯ್ತು ಅಂತಂದ್ರೆ ಒಂದ್ ರೀತಿ ನಿಜವಾಗ್ಲೂ ಬೇಜಾರಾಯ್ತು ಎಲ್ರಿಗೂ. ಹಬ್ಬ ಅಂತ ಅನ್ನಿಸ್ಲೇ ಇಲ್ಲ, ಏನ್ ಇವತ್ತೇ ಈ ತರ ಮಾಡಿದಾರಲ್ಲ ಅಂತ ಹೇಳ್ಬಿಟ್ಟು. ಅಫ್ಕೋರ್ಸ್ ಯಾವತ್ತಿಗೂ ಮಾಡಬಾರ್ದಾಗಿತ್ತು ಆ ಥರದ ಕೆಲಸನ. ಸೊ ಆಸ್ ಎ ಫ್ಯಾಮಿಲಿ ಆಗಿ ನಿಮ್ಗೆ ಎಷ್ಟು ನೋವಾಯ್ತು ಸರ್? ತುಂಬ ಅಂದರೆ ತುಂಬ ನೋವಾಗಿದೆ. ಇದನ್ನು ಪದಗಳಲ್ಲಿ ಹೇಳೋದಕ್ಕೆ ಅಸಾಧ್ಯ. ಅಷ್ಟೊಂದು ನೋವಾಗಿದೆ, ದುಃಖ ಆಗಿದೆ. ಈ ಥರ ಅವರು ಮಾಡಬಾರ್ದಾಗಿತ್ತು. ಇಡೀ ಕರ್ನಾಟಕಕ್ಕೆ ಗೊತ್ತಿರೋ ವಿಷಯ ಇದು. ಆ ಒಂದು ಜಾಗದ ಬಗ್ಗೆ ಅಭಿಮಾನಿಗಳ ಮನಸ್ಸಲ್ಲಿ ಎಷ್ಟೊಂದು ಒಂದು ಆದರದ, ಅಭಿಮಾನದ, ಒಂದು ಪ್ರೀತಿಯ, ಗೌರವದ ಒಂದು ಭಾವ ಇದೆ ಅನ್ನೋದು. ನಾನು ಕೂಡ ಹಲವಾರು ಬಾರಿ ನನ್ನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೀನಿ. ಇವತ್ತು ಬೆಳಗ್ಗೆ ಕೂಡ ನಾನು ನನ್ನ ಹಳೆಯ 2 ವಿಡಿಯೋಗಳನ್ನು ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೊಂಡಿದ್ದೀನಿ. ಜೊತೆಗೆ ಮಾಧ್ಯಮದ ಮಿತ್ರರ ಜೊತೆಗೆ ಹಂಚ್ಕೊಂಡಿದ್ದೀನಿ. ಅವುಗಳಲ್ಲೂ ಕೂಡ ನಾನು ಅದೇ ಹೇಳಿದ್ದೀನಿ. ಏನು ಅಂತಂದರೆ, ಇಲ್ಲಿ ಇರ್ತಕ್ಕಂಥ ಜಾಗ, ಈ ಪುಣ್ಯಭೂಮಿ ಏನಿದೆ ಅದು ಹಾಗೇ ಇರಲಿ. ಯಾಕಂತಂದರೆ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಅವರು ಬರ್ತಾ ಇದ್ದಾರೆ. ಇಡೀ ವರ್ಷ ಅವರು ಅಲ್ಲಿ ಪೂಜೆ ಸಲ್ಲಿಸ್ತಾರೆ, ತಮ್ಮ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಅದರ ಜೊತೆಗೆ 2 ದಿನಗಳು ಪ್ರಮುಖವಾಗಿ ಅವರ ಹುಟ್ಟುಹಬ್ಬದ ದಿನ ಅಂದರೆ 18ನೇ ಸೆಪ್ಟೆಂಬರ್ ಹಾಗೂ ಅವರ ಪುಣ್ಯಸ್ಮರಣೆ ದಿನ ಅಂತಂದರೆ 30ನೇ ಡಿಸೆಂಬರ್ ಅತ್ಯಂತ ವಿಜೃಂಭಣೆಯಿಂದ ಅದನ್ನು ಆಚರಿಸ್ತಾರೆ. ಹಾಗಾಗಿ ಅದರ ಜೊತೆಗೆ ಸಾಕಷ್ಟು ಸಮಾಜ ಸೇವೆ ಕೂಡ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಬಾಲಣ್ಣ ಅವ್ರ ಕುಟುಂಬದವರು ದಯಮಾಡಿ ನಾನು ಕೈ ಜೋಡಿಸ್ಕೊಂಡು ನಾನು ಮನವಿ ಕೂಡ ಮಾಡ್ಕೊಂಡಿದ್ದೀನಿ ಆ ವಿಡಿಯೋಗಳಲ್ಲಿ. ದಯವಿಟ್ಟು ಅಭಿಮಾನಿಗಳಿಗೋಸ್ಕರ ಅವಕಾಶ ಮಾಡಿಕೊಡಿ. ಬಂದು ಹೋಗೋದಕ್ಕೆ, ಪೂಜೆ ಸಲ್ಲಿಸೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಿ. ಜೊತೆಗೆ ಇದು ಮಾಡೋದ್ರಿಂದ ತಮಗೂ ಕೂಡ ಒಂದು ಅದು ಅಂತಂದರೆ ಒಬ್ಬ ಕಲಾವಿದನ ಕುಟುಂಬದಿಂದ ಇನ್ನೊಬ್ಬ ಕಲಾವಿದರಿಗೆ ಇದು ಗೌರವ ಸಲ್ಲಿಸಿದಾಗತ್ತೆ, ಇದು ಮಾದರಿ ಆಗುತ್ತೆ. ದಯವಿಟ್ಟು ಇದನ್ನು ಮಾಡಿಕೊಡಿ ಅಂತ ನಾನು ಕೇಳಿಕೊಂಡಿದ್ದೆ. ಆದರೆ ಅದು ಈ ರೀತಿ ಆಗಿದ್ದು ನಿಜವಾಗ್ಲೂ ತುಂಬ ತುಂಬ ಬೇಜಾರಿದೆ. ನೀವು ಒಪ್ಪಿದ್ರಿ ಅಂತ ಹೇಳಿದ್ರು ಸರ್. ನಿಮ್ಮ ಒಪ್ಪಿಗೆಯ ಮೇರೆಗೆ ಅಲ್ಲಿ ಮೊನ್ನೆ ಸಮಾಧಿ ತೆರವಾಗಿದೆ ಅನ್ನೋದು ಕೂಡ ಚರ್ಚೆ ಆಯ್ತು ನೆನ್ನೆ. ಅಲ್ಲಿ ನೀವು ಒಪ್ಪಿದ್ದೀರಾ, ನಿಮ್ ಗಮನಕ್ಕೆ ಬಂದಿದೆ, ಪೊಲೀಸರು ಇದ್ರಲ್ಲಿ ಸಮಾಧಿ ತೆರವು ಮಾಡುವಾಗ ಅಂತ ಹೇಳಿ ಅಭಿಮಾನಿಗಳು ಹೇಳಿರುವಂತದ್ದು ಅಲ್ಲಿ ಇದೇ ಸಮಸ್ಯೆ ಆಗ್ತಿರುವಮ್ಮ. ನಾನು ಇವತ್ತು ಆ 2 ವಿಡಿಯೋಗಳನ್ನು ಯಾಕೆ ಹಂಚ್ಕೊಂಡಿದ್ದೀನಿ ಅಂತಂದರೆ ಇದೇ ಕಾರಣ. ಈ ನಮ್ಮ ಹೋರಾಟ ಎಷ್ಟು ಜನಕ್ಕೆ ಗೊತ್ತೇ ಇಲ್ಲ, ಅದು ತಲುಪೋದೂ ಇಲ್ಲ. ಹಾಗಾಗಿ ಇದು ಪ್ರತಿ ಬಾರಿ ಏನೇನೋ ಒಂದು ಹೊಸ ವಿವಾದ ಸೃಷ್ಟಿ ಆದಾಗ ನಮ್ಮನ್ನೇ ದೂಷಿಸೋ ಕೆಲಸ ಮಾಡ್ತಾ ಇದ್ದಾರೆ. ಅದು ಗೊತ್ತಿಲ್ಲ, ಅದು ಯಾಕೆ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ನಮ್ಮನ್ನು ವಿಲನ್ ಮಾಡಿ ತಾವುಗಳು ಹೀರೋ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಯಾಕೆ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ನನಗೆ ಗೊತ್ತಿಲ್ಲ. ಇದು ದುರಂತ. ಇದು ದುರಂತ. ಅದು ಅವ್ರನ್ನ ಕೇಳ್ಬೇಕು ನೀವು. ಯಾರು ನಮ್ಮ ವಿರುದ್ಧ ಮಾತಾಡ್ತಾರಲ್ಲ, ನೀವು ಅವ್ರನ್ನ ಹೋಗಿ. ಯಾಕಂದ್ರೆ ಈಗ ಅದು ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ವಿಷಯ. ಆದ್ರೆ ಕೆಲವು ಅಭಿಮಾನಿಗಳು ನಿಮ್ಮ ಹತ್ರ ಅದನ್ನ ಹೇಳ್ಕೊಂಡಿದ್ದಾರೆ. ನೀವೇ ಅವ್ರನ್ನ ನಮಗ್ ಗೊತ್ತೇ ಇಲ್ಲ. ಈಗ ಅಭಿಮಾನಿಗಳು ಹೇಳ್ತಾ ಇರೋದು, ನೀವು ವಿಷ್ಣು ಸರ್ ಅವರ ಫ್ಯಾಮಿಲಿಯವರು ಅಭಿಮಾನಿಗಳನ್ನ ಹತ್ರ ಸೇರಿಸ್ಕೊಳ್ತಾ ಇಲ್ಲ, ದ್ವೇಷಿಸ್ತಾ ಇದ್ದೀರಾ, ಅವ್ರನ್ನ ದೂರ ತರ್ತಿದ್ರೆ ಅದೇ ಈ ಒಂದು ರೀಸನ್ಗೆಲ್ಲ ಕಾರಣ ಮಧ್ಯದಲ್ಲಿ ಆಗ್ತಾ ಇಲ್ಲ, ತಿಕ್ಕಾಟ ಇದೆ ಅಭಿಮಾನಿಗಳ ವಿಷ್ಣು ಕುಟುಂಬದವರ. ನಾನು ಅದಕ್ಕೆ ಆ 2 ವಿಡಿಯೋಗಳನ್ನ ಇವತ್ತು ಏನು ಹಂಚ್ಕೊಂಡಿದ್ದೀನೋ ಅದಕ್ಕೋಸ್ಕರನೇ ಹಂಚ್ಕೊಂಡಿದ್ದೀನಿ. ಆ 2 ವಿಡಿಯೋಗಳು ನಾನು ಅಭಿಮಾನಿಗಳನ್ನ ನಮ್ಮ ಮನೆಗೇನೆ ಕರೆಸಿ, ಇದೇ ಮನೆಗೆ ಕರೆಸಿ ನಾನು ಚರ್ಚೆ ಮಾಡಿರ್ತಕ್ಕಂಥ ವಿಡಿಯೋಗಳು. ನಾನು ಅಭಿಮಾನಿಗಳ ಜೊತೆಯಲ್ಲಿ ಚರ್ಚೆ ಮಾಡಿದ್ದೀನಿ, ಈ ಸಂಬಂಧವಾಗಿಯೇ ಚರ್ಚೆ ಮಾಡಿದ್ದೀನಿ. ಅಭಿಮಾನಿಗಳ ವಿರುದ್ಧ ನಾವು ಯಾವತ್ತೂ ಇರಲಿಲ್ಲ. ಕೆಲವು ಜನ ಇದ್ದಾರೆ, ನೀವು ಈಗ ಹೇಳಿದ್ರಲ್ಲ, ಕೆಲವರು ವಿರುದ್ಧವಾಗಿ ಮಾತಾಡ್ತಾರೆ, ನಮ್ಮ ಮೇಲೆ ಆರೋಪಗಳನ್ನು ಹೊರಿಸ್ತಾರೆ. ವಿಷಯನೇ ಗೊತ್ತಿಲ್ಲ ಅವ್ರಿಗೆ, ಸುಮ್ಮನೆ ಆರೋಪಗಳನ್ನು ಹೊರಿಸೋದು, ತಾವು ಹೀರೋ ಆಗೋದು. ನಮ್ಮನ್ನು ವಿಲನ್ ಮಾಡಿ ತಾವು ಹೀರೋ ಹೇಗಾಗ್ತೀರಾ? ವಿಷಯನೇ ಗೊತ್ತಿಲ್ಲ ತಮಗೆ, ಅದರ ಹಿಂದೆ ಇರತಕ್ಕಂಥ ಪರಿಶ್ರಮನೇ ಗೊತ್ತಿಲ್ಲ, ಅದರ ಹಿಂದೆ ಇರತಕ್ಕಂಥ ನಮ್ಮ ಪ್ರಯತ್ನಗಳೇ ಗೊತ್ತಿಲ್ಲ ನಿಮಗೆ. ಸುಮ್ಮನೆ ನಮ್ಮನ್ನು ವಿಲನ್ ಮಾಡೋದ್ರಲ್ಲಿ ನಿಮಗೇನು ಸಂತೋಷ ನನಗೆ ಗೊತ್ತಿಲ್ಲ. ಆ ಜನ ಏನಿದಾರಲ್ಲ ಅವರ ವಿರುದ್ಧ ನಾವಿದ್ದೀವಿ. ಅವ್ರ ಜೊತೆಲಿ ನಾವು ಸೇರಲ್ಲ ಯಾವತ್ತೂ. ಇಷ್ಟಕ್ಕೂ ನಾನೇನು ಹೇಳ್ತೀನಿ ಅಂತಂದರೆ, ಇದರ ಹಿಂದೆ ಕೂಡ ನಾನು ಸಾಕಷ್ಟು ಬಾರಿ ನಾನೇ ಖುದ್ದಾಗಿ ಪ್ರಯತ್ನ ಪಟ್ಟಿದ್ದೀನಿ. ಒಂದ್ ನಿಮಿಷ ನಾನೇ ಖುದ್ದಾಗಿ, ಅವ್ರು ಯಾರ್ಯಾರು ಅನ್ನೋದು ಕೆಲವರು ನನಗೆ ಗೊತ್ತು.
ಇಷ್ಟಕ್ಕೂ ನಾನೇ ಖುದ್ದಾಗಿ ಪ್ರಯತ್ನ ಕೂಡ ಪಟ್ಟಿದ್ದೀನಿ, ಬನ್ನಿ ನಮ್ಮ ಜೊತೆಗೆ ಸೇರ್ಕೊಳ್ಳಿ ಅಂತಲೂ ನಾನು ಪ್ರಯತ್ನ ಪಟ್ಟಿದ್ದೀನಿ, ಸೇರಿಲ್ಲ. ಈ ಒಂದು ಮೀಟಿಂಗ್ 2 ವಿಡಿಯೋಗಳನ್ನು ನಾನು ಏನು ಹಂಚ್ಕೊಂಡಿದ್ದೀನಲ್ಲ, ಆವಾಗಲೂ ಎಲ್ಲರನ್ನೂ ನಾನು ಬಹಿರಂಗವಾಗಿ ನಾನು ಕರೆಸಿದ್ದೆ, ಅದಕ್ಕೂ ಅವ್ರುಗಳು ಬಂದಿಲ್ಲ. ಅಭಿಮಾನಿಗಳು ಸಮಾಧಿ ವಿಚಾರನ ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ರು ಒಂದಷ್ಟು ಜನ. ಹೌದು. ಮತ್ತೊಂದು ಮೈಸೂರಲ್ಲಿ ಆಗಿರುವಂತ ಒಂದು ಸ್ಮಾರಕಕ್ಕೂ ಜನ ಬರೆದ ರೀತಿ ಅದನ್ನ ಒಪ್ಪಿಸುವಂತ ಕೆಲಸಗಳಾಗ್ತಾ ಇದೆ ಒಂದಷ್ಟು ತಂಡಗಳಿಂದ ಅಂತ. ಸರ್ ಆಮೇಲೆ ದುಡ್ಡು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಇದೆ. ಆಡ್ ಅನ್ನ ಹೇಳೋದಂದ್ರೆ ಮಾತಾಡೋದು ಅದೇ ವ್ಯಾಪಾರೀಕರಣ ಅಲ್ವಾ ತಾವು ಹೇಳ್ತೀರ? ಹೌದು ಸರ್. ಹೇಗೆ ವ್ಯಾಪಾರೀಕರಣ ನನಗೆ ಹೇಳಿ. ಸರ್ ಕೆಲವರು ಅಭಿಮಾನಿಗಳು ಅಲ್ಲಿ ಸೇರ್ಕೊಂಡು ನಾವು ಅದ್ ಮಾಡಿಸ್ತೀವಿ, ಇದ್ ಮಾಡಿಸ್ತೀವಿ, ಪೂಜೆ ಮಾಡಿಸ್ತೀವಿ, ಊಟ ಹಾಕಿಸ್ತೀವಿ, ರಕ್ತದಾನ ಮಾಡ್ತೀವಿ, ಅದ್ ಮಾಡ್ತೀವಿ, ಇದ್ ಮಾಡ್ತೀವಿ ಅಂತ ವ್ಯಾಪಾರೀಕರಣ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಒಂದು ಸುದ್ದಿ ಇದೆ. ಸೊ ಅವರು ಮಾಡ್ಕೊಂಡಿದ್ದಾರೆ. ಹೌದೌದು, ನೀವಲ್ಲ ಸರ್, ಅವರು ಅಭಿಮಾನಿಗಳು ಕೆಲವರು ಹೆಸರಲ್ಲಿ ಈ ರೀತಿ ಕಾರ್ಯಕ್ರಮಗಳು ಮಾಡ್ತೀವಿ ಅಂತ ಹೇಳಿ ಹಣ ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಒಂದ್ ಕಡೆ ಅದು, ಇನ್ನೊಂದ್ ಕಡೆ ಮೈಸೂರಲ್ಲಿ ಸ್ಮಾರಕ ಆಗಿರೋದ್ರಿಂದ ಇಲ್ಲಿ ಸಮಾಧಿ ಇದ್ರೆ ಸಮಸ್ಯೆ ಆಗುತ್ತೆ, ಎಲ್ರು ಅಲ್ಲಿಗೆ ಅಭಿಮಾನಿಗಳು ಹೋಗ್ಲಿ ಅನ್ನೋ ಉದ್ದೇಶ ವಿಷ್ಣು ಕುಟುಂಬಕ್ಕೆ ಇದೆ ಅನ್ನುವಂತ ಮಾತಿದೆ ಸರ್. ಇದ್ರ ಬಗ್ಗೆ ಏನ್ ರಿಯಾಕ್ಟ್ ಮಾಡ್ತೀರಾ? ಅದಕ್ಕೋಸ್ಕರ ನಾವು ಇದು ಮಾಡಿದ್ದೀವಿ. ಆತರ ಮಾತು ಅಭಿಮಾನಿಗಳಿಂದನೇ ಕೇಳಿ ಬರ್ತಾ ಇದೆ. ಅವ್ರು ಹೇಳಿದ್ದಾರೆ, ಅವ್ರು ನಿಜವಾದ ಅಭಿಮಾನಿಗಳಲ್ಲ. ನಾನು ಅದೇ ಹೇಳ್ತಿರೋದು, ಅವ್ರ ವಿರುದ್ಧವಾಗಿ ನಾವು ಇದ್ದೀವಿ. ಅವ್ರು ನಿಜವಾದ ಅಭಿಮಾನಿಗಳೇ ಅಲ್ಲ. ಅವ್ರು ನಮ್ಮನ್ನು ಕೇಳಿದ್ರ, ವಿಚಾರಿಸಿದ್ರ, ಅದ್ರ ಹಿಂದೆ ಇರತಕ್ಕಂಥ ಆ ಜನ ಯಾರು ಅದನ್ನು ತಿಳ್ಕೊಂಡ್ರ, ಪತ್ತೆ ಹಚ್ಚಿದ್ರ, ಏನೂ ಗೊತ್ತಿಲ್ಲ ಅವ್ರಿಗೆ. ನಮ್ಮ ಬಗ್ಗೆ ಆರೋಪ ಹೊರಿಸ್ಬಿಟ್ರೆ ನಾವು ಯಾಕೆ ಅದನ್ನು ಮಾಡ್ತೀವಿ? ಯಾಕೆ ಖುಷಿಗೆ ಮಾಡ್ತೀವಿ ನಾವು ಅದನ್ನು? ಎಷ್ಟೋ ಬಾರಿ ನಾವು ಹೇಳಿದ್ದೀವಿ, ಅಪ್ಪ ಅವ್ರ ಬಗ್ಗೆ ಈಗ ಎಲ್ಲ ಕಡೆ ಕಾರ್ಯಕ್ರಮ ಮಾಡ್ತಾರೆ, ಮಾಡ್ಕೊಳ್ಳಿ. ಪ್ರತಿಯೊಂದು ಬಡಾವಣೆಯಲ್ಲೂ ಕಾರ್ಯಕ್ರಮ ಮಾಡ್ತಾರೆ, ಮಾಡ್ಕೊಳ್ಳಿ, ಸಂತೋಷ ನಮಗೆ. ಅಪ್ಪ ಅವ್ರ ಬಗ್ಗೆ ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಇದಕ್ಕಿಂತ ಸಂತೋಷ ಏನಿದೆ? ಮಾಡ್ಕೊಳ್ಳಿ. ಬೆಂಗಳೂರಲ್ಲೂ ಇರಲಿ, ಮೈಸೂರಲ್ಲೂ ಇರಲಿ, ಸಂತೋಷನೇ ಅಂತ ಹೇಳಿದ್ದೀನಲ್ಲ. ನಾನು ಅದಕ್ಕೆ ಆ ವಿಡಿಯೋಗಳನ್ನು ಕಳಿಸಿದ್ದೀನಿ. ಇಲ್ಲೂ ಇರಲಿ, ಅಲ್ಲೂ ಇರಲಿ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ನಾನು, ಅಥವಾ ಹೇಳಿರ್ತಕ್ಕಂಥ ಕುಟುಂಬ. ನಾನು ನನ್ನ ಕುಟುಂಬನ ನಾನು ಪ್ರತಿನಿಧಿಸ್ತಾ ಇದ್ದೀನಿ. ಭಾರತೀಯಮ್ಮವರು ಇವತ್ತು ನಮ್ಮ ಇಲ್ಲಿ ಇದರಲ್ಲಿಲ್ಲ, ಪತ್ರಿಕಾಗೋಷ್ಠಿಯಲ್ಲಿ. ಆದರೆ ಅವರ ಮಾತುಗಳನ್ನು ನಾನು ಹೇಳ್ತಾ ಇದ್ದೀನಿ. ನಾವು ಯಾಕೆ ಇದನ್ನು ತೆರವುಗೊಳಿಸ್ಬೇಕು ಅಂತ ಅಂದ್ಕೊಳ್ತೀವಿ? ಆ ಥರ ಮನಸ್ಸು ನಮ್ಗೆ ಬರುತ್ತೆ. ನೀವೇ ಯೋಚನೆ ಮಾಡಿ, ನಿಮಗೆಷ್ಟು ಪ್ರೀತಿ ಇದೆಯೋ ನಮಗೆ ಅದಕ್ಕಿಂತ ಹೆಚ್ಚು ಪ್ರೀತಿ ಇದೆ ರಾಜ. ಎದೆ ತಟ್ಕೊಂಡು ಹೇಳ್ತೀನಿ ನಾನು ಇದನ್ನು. ನಿಮಗೆ ವಿಷ್ಣುವರ್ಧನ್, ಸಾಹಸ ವಿಷ್ಣುವರ್ಧನ್ ಅಂತ ನಿಮಗೆ ಏನು ಪ್ರೀತಿ ಇದೆಯೋ, ನಮಗೆ ಅಪ್ಪ ಅವ್ರ ಅನ್ನೋದು ಪ್ರೀತಿ ಇದೆ ರಾಜ. ಅರ್ಥ ಮಾಡ್ಕೊಳ್ಳಿ ಇದನ್ನು. ನಾವು ಯಾಕೆ ಅದನ್ನು ಆ ಥರ ಆಗಬೇಕು ಅಂತ ಬಯಸ್ತೀವಿ ಹೇಳಿ? ಬಾಯಿ ಮಾತಿಗೆ ನಾವು ಅಪ್ಪ ಅಂತ ಹೇಳಲ್ಲ, ಯಾಕೆ ಆ ಥರ ಅನ್ಕೊಳ್ತೀವಿ? ಆಮೇಲೆ ನೀವು ಯಾಕೆ ಆ ಥರ ಅನ್ಕೊಳ್ತೀರಿ? ಕುಟುಂಬದವರು ಯಾಕೆ ವಿಲನ್ ಯಾಕೆ ಅನ್ಕೊಳ್ತೀರಿ ಕುಟುಂಬದವ್ರನ್ನ? ಇವತ್ತಷ್ಟು ದೊಡ್ಡ ಸ್ಮಾರಕ ಆಗಿದೆ, ಹೇಗಾಯ್ತು ರಜೆ? ಅದು ಹೇಗಾಯ್ತು? 5 ಎಕರೆ ಜಾಗದಲ್ಲಾಗಿದೆ. ಅದಕ್ಕೂ ನಮ್ಮ ಮೇಲೆ ಆರೋಪ ಹೊರಿಸಿದ್ರು. ವ್ಯಾಪಾರೀಕರಣ. ಹೇಗೆ ವ್ಯಾಪಾರೀಕರಣ? ಸರ್ಕಾರದ ದುಡ್ಡು, ಸರ್ಕಾರದ ಜಾಗ, ಸರ್ಕಾರದ ಯೋಜನೆ, ಹೇಗೆ ದುಡ್ಡು, ಹೇಗೆ ವ್ಯಾಪಾರೀಕರಣ? ನಮ್ಮ ಮೇಲೆ ಯಾಕೆ ಆರೋಪ? ನಾವು ಎಷ್ಟು ಬಾರಿ ಕಚೇರಿಗಳನ್ನು ಅಲ್ದಿದ್ದೀವಿ ಗೊತ್ತಾ ನಿಮಗೆ? ನಾನು ಪ್ರತಿಯೊಂದು ವಿಡಿಯೋಗಳನ್ನು, ಆವಾಗ ಅಷ್ಟೊಂದು ಸಾಮಾಜಿಕ ಜಾಲತಾಣವೂ ಇರಲಿಲ್ಲ. ಪ್ರತಿಯೊಂದು ಜಾಗಕ್ಕೆ ಹೋದಾಗ ನಾನು ವಿಡಿಯೋಗಳನ್ನು ಹಂಚ್ಕೊಳ್ತಾ ಇರಲಿಲ್ಲ, ಹಂಚ್ಕೊಂಡೂ ಇಲ್ಲ. ನಾನು ಅಂದರೆ ನಾನು ಒಬ್ಬನೇ ಅಲ್ಲ, ಅಮ್ಮ ಆ್ಯಂಡ್ ನಾನು ಇಬ್ಬರು. ಎಷ್ಟು ಅಲ್ದಿದ್ದೀವಿ ಗೊತ್ತಾ ನಿಮಗೆ? ಏನು ಪ್ರಯತ್ನಗಳ ಬಗ್ಗೆ ಗೊತ್ತೇ ಇಲ್ಲ ನಿಮಗೆ. ಹೇಗೆ ನೀವು ಮಾತಾಡ್ತೀರಿ? ಆರೋಪಗಳನ್ನು ಯಾಕೆ ಹೊರಿಸ್ತೀರಿ? ನಮ್ಮ ಜೊತೆಲಿ ಸೇರ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ನಾನು. ನೀವುಗಳೇ ನಮ್ಮ ಶಕ್ತಿ ಅಂತ ಕೇಳ್ಕೊತಾ ಇದ್ದೀನಿ ನಾನು. ಸಿಂಹಗಳು ಅಂತ ಹೇಳ್ತಾ ಇದ್ದೀನಿ, ಸಿಂಹಿಣಿಯರು ಅಂತ ಹೇಳ್ತಾ ಇದ್ದೀನಿ. ಸುಮ್ಮನೆ ಬಾಯಿ ಮಾತಿಗೆ ಹೇಳಲ್ಲ ನಾನು ಅದನ್ನು. ನಿಮ್ಮ ಶಕ್ತಿ ಏನು ಅನ್ನೋದು ನನಗೆ ಗೊತ್ತು. ಆದರೆ ನಿಮ್ಮ ಮಧ್ಯ, ನಮ್ಮ ಮತ್ತು ನಿಮ್ಮ ಅಂತಂದರೆ ನಿಜವಾದ ಅಭಿಮಾನಿಗಳ ಮಧ್ಯ ಯಾರಾದರೂ ಬಿರುಕು ಬೀಳಿಸ್ತಾ ಇದ್ದಾರೆ. ಅದನ್ನು ಯಾರು ಅಂತ ಪತ್ತೆ ಹಚ್ಚಿ. ಸುಮ್ಮನೆ ಆರೋಪಗಳನ್ನು ಹೊರಿಸ್ತಾರೆ. ಅವ್ರನ್ನ ಕೇಳಿ, ಗೊತ್ತಾ ಅವ್ರಿಗೆ? ತಿಳ್ಕೊಂಡಿದ್ದಾರೆ ಅವರು? ಪತ್ತೆ ಹಚ್ಚಿದಾರಾ? ಸುಮ್ಮನೆ ಹೇಳ್ಬಿಟ್ರೆ ಮಾತಿಗೆ ಬಂದಿದ್ದು ಏನೇನೋ ಹೇಳ್ಕೊಂಡು ಕಾಮೆಂಟ್ಗಳು ನೋಡ್ತಾ ಇದ್ದೀನಿ ಸಾಮಾಜಿಕ ಜಾಲತಾಣಗಳಲ್ಲಿ. ಅರೆ, ವಿ ಡೋಂಟ್ ಡಿಸರ್ವ್ ದಿಸ್ ಟ್ರೀಟ್ಮೆಂಟ್ ಅಟ್ ಆಲ್. ವಿ ಡೋಂಟ್ ಡಿಸರ್ವ್ ದಿಸ್. ತಿಳ್ಕೊಳ್ಳಿ, ಇದರ ಹಿಂದೆ ಆಗಿರ್ತಕ್ಕಂಥ ಪರಿಶ್ರಮನ ತಿಳ್ಕೊಳ್ಳಿ, ಹೋರಾಟ ತಿಳ್ಕೊಳ್ಳಿ. ಏನು ಗೊತ್ತಿಲ್ಲದೆ ದಯವಿಟ್ಟು ಮಾತಾಡೋಕೆ ಹೋಗಬೇಡಿ. ನಿಮ್ಮನ್ನೆಲ್ಲ ನಾವು ಪ್ರೀತಿಸ್ತೀವಿ ರಾಜ, ನಿಮ್ಮನ್ನೆಲ್ಲ ತುಂಬ ಪ್ರೀತಿಸ್ತೀವಿ ನಾವು. ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮನ್ನು.
ನಾವು ಇದನ್ನು ಇಲ್ಲಿ ಪೂಜೆ ಮಾಡಬೇಡಿ ಅಂತ ಯಾವತ್ತೂ ಹೇಳಿಲ್ಲ. ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದೀವಿ. ಸ್ಮಾರಕ ಆಗೋದೇ ಇಲ್ಲ ಅಂತ ಗೊತ್ತಾದ ಮೇಲೆ 6.5 ವರ್ಷ ಪ್ರಯತ್ನ ಪಟ್ಟಿದ್ದೀವಿ. ನಾನು ಎಷ್ಟೋ ಸತಿ ಹೇಳಿದ್ದೀನಿ ಕೂಡ, ಸರ್ ನಮ್ಮ ಇಲ್ಲಿ ಚಪ್ಪಲಿ ಸೌದಿಲ್ಲ, ನಮ್ಮ ಕಾಲುಗಳೇ ಸೌದು ಹೋಗಿದೆ ಅಂತ. ಅಷ್ಟು ಅಲ್ದು ನಮ್ಗೆ ಸಾಕಾಗಿ ಹೋಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳೇ ನಮಗೆ ಸೂಚಿಸಿದ್ರು, ಇಲ್ಲ ಆಗ್ತಾ ಇಲ್ಲ, ಬೇರೆ ಕಡೆ ಹೋಗಿ. ಅವ್ರು ಹೇಳೋದ ಮೇಲೆ ಅಲ್ಲೂ ಕೂಡ ನಿಮ್ಗೆ ಗೊತ್ತಿಲ್ಲ, ಅದನ್ನು ನಾನು ಹೇಳ್ತಾ ಹೋದ್ರೆ ಒಂದು ದೊಡ್ಡ ಪುಸ್ತಕನೇ ಬರೀಬಹುದು. ಇಲ್ಲೂ ಬೆಂಗಳೂರಲ್ಲೇ ಎಷ್ಟೋ ಜಾಗಗಳು ನೋಡಿದ್ದಾಯಿತು, ಅಲ್ಲೂ ಒಂದಿಷ್ಟು ವರ್ಷಗಳು ಹೋಯಿತು. ಮೈಸೂರಲ್ಲೂ ಒಂದಿಷ್ಟು ಜಾಗಗಳು ನೋಡಿದ್ದಾಯಿತು. ಈಗಾಗಿರೋ ಸ್ಮಾರಕ ಅಲ್ಲೂ ಒಂದಿಷ್ಟು ಜನ ಕೇಸ್ ಹಾಕಿದ್ರು, ಅಲ್ಲೂ ಒಂದಿಷ್ಟು ಹೋರಾಟ ಆಯಿತು. ಕಂಠೀರವ ಸ್ಟುಡಿಯೋದು ಕೆಲವರು ಕೇಳ್ತಾ ಇರ್ತಾರೆ, ಗೌರ್ಮೆಂಟ್ ಅವ್ರು ಹೇಳಿದ್ದು ನೀವು ಯಾಕೆ ಮಾಡಲಿಲ್ಲ ಅಂತ. ಅದು 2018 ಸುಮಾರು ಏನೋ ಕೇಳಿದರು ನಮ್ಮನ್ನು. ಆಗ ಆಲ್ರೆಡಿ ಮೈಸೂರಲ್ಲಿ ನಮಗೆ ಜಾಗ ಕೊಟ್ಟಿದ್ರು, ಜಾಗದ ಬಗ್ಗೆ ಎಲ್ಲ ಮಾತುಗಳಾಗಿದ್ದು, ಕೋರ್ಟ್ ಕೇಸ್ ಏನೋ ಒಂದು ಸ್ವಲ್ಪ ದಿವಸದಲ್ಲಿ ಮುಗಿಯುತ್ತೆ, ಅಲ್ಲೇ ನೀವು ಸ್ಮಾರಕ ಕಟ್ಟಬಹುದು ಅಂತ ಹೇಳಿದರು. 1 ಜಾಗ 2 ಜಾಗ 3 ಜಾಗ 4 ಜಾಗ ಈ ಥರ ಜಾಗಗಳು ಬದಲಾಗ್ತಾನೆ ಹೋಗಿದ್ವು. ಅದಕ್ಕೆ ಅಲ್ಲಿ ಆಗ್ತಾ ಇದೆ, ಈಗ ಇನ್ನೂ ಏನು ಆಗ್ತಾ ಇದೆ, ಕೆಲವೇ ದಿನಗಳಲ್ಲಿ ಆಗೋ ಸಾಧ್ಯತೆ ಇದ್ದಾಗ ತಿರ್ಗಾ ಕಂಠೀರವ ಅಂತ ಹೇಳಿದ್ರೆ ಆವಾಗ ನಾವು ಅದನ್ನು ಬೇಡ ಅಂತ ಹೇಳೋದು. ಅದನ್ನು ಅರ್ಥ ಮಾಡ್ಕೊಳ್ಳಿ. 2009 ಡಿಸೆಂಬರ್ 30ಕ್ಕೆ ಕಂಠೀರವದಲ್ಲಿ ಮಾಡ್ತೀವಿ ಅಂತ ಹೇಳಿರಲಿಲ್ಲ ನಮಗೆ. ಅದು ಕೆಲವರು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಕೆಲವು ಪದಗಳನ್ನು ಹೇಳೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಆದರೆ ಇಲ್ಲಿ ಹೂತು ಹಾಕಿರೋ ಜಾಗ ಅಲ್ಲ, ಇದು ದಹನ ಮಾಡಿರ್ತಕ್ಕಂಥ ಜಾಗ ಇತ್ತು. ಅವರ ವಿಭೂತಿ ಅಂತಂದರೆ ಅವರ ಅಸ್ಥಿ, ಅದನ್ನು ಅವ್ರಿಗೆ ಯಾಕೆ ಅನ್ನಿಸ್ತು ನಮಗೆ ಗೊತ್ತಿಲ್ಲ. ಆದರೆ ಅವರು ಒಂದು ಕಲಶದಲ್ಲಿ ಇಟ್ಕೊಂಡಿದ್ರು. ಅದನ್ನು ನಮ್ಮ ಎಲ್ಲ ಕುಟುಂಬದವ್ರಿಗೂ ಎಲ್ರಿಗೂ ಗೊತ್ತು, ನಮ್ಮ ಆಪ್ತ ಸ್ನೇಹಿತರಿಗೆ ಎಲ್ರಿಗೂ ಗೊತ್ತದು. ಒಂದು ಕಲಶದಲ್ಲಿ ಇಟ್ಟಿದ್ರು, ಅದನ್ನು ಇಡಿ ಅಂತ ಹೇಳಿದರು. 6.5 ವರ್ಷ ಎಲ್ಲಿ ಪ್ರಯತ್ನ ಮಾಡಿ ಅದು ಆಗಲಿಲ್ಲವೋ, ಅದನ್ನು ಎಲ್ಲಿ ಆಗತ್ತೋ ಸ್ಮಾರಕ ಅದನ್ನು ಪ್ರತಿಷ್ಠಾಪನೆ ಮಾಡೋಣ ಅಂತ ಹೇಳಿದ್ರು. ಆಮೇಲೆ 2 ವರ್ಷಗಳ ಹಿಂದೆ 2023 ನಮ್ಮದು ಯಾವಾಗ ಅಲ್ಲಿ ಮೈಸೂರಲ್ಲಿ ಸ್ಮಾರಕ ಆಯಿತು, ಅಲ್ಲಿ ಅದಕ್ಕೆ ಮುಂಚೆ ಒಂದು ತಿಂಗಳ ಹಿಂದೆ ಅಲ್ಲಿ ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡಿ, ಈಗ ಅಲ್ಲಿ ಏನು ಪುತ್ಥಳಿ ನಿಂತಿದೆಯೋ ಅಪ್ಪ ಅವ್ರದ್ದು, ಅದು ಆ ಒಂದು ಕಲಶದ ಮೇಲೆ ಆ ಒಂದು ಅವರ ಅಸ್ಥಿ ಮೇಲೆ ಅದು ನಿಂತ್ಕೊಂಡಿದೆ. ಅವ್ರು ನಿಂತ್ಕೊಂಡಿದ್ದಾರೆ ಅಲ್ಲಿ. ನಾವು ತುಂಬ ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀವಿ. ಇದರ ಹಿಂದೆ ಸಾಕಷ್ಟು ಪರಿಶ್ರಮ ಇದೆ, ಸಾಕಷ್ಟು ಹೋರಾಟ ಇದೆ. ದಯವಿಟ್ಟು ನಮ್ಮ ಮೇಲೆ ಆರೋಪಗಳನ್ನು ಹೊರಿಸ್ತಾ ಇರಬೇಡಿ. ಅರ್ಥ ಮಾಡ್ಕೊಳ್ಳಿ. ಇಲ್ಲ ನಮ್ಮ ಮನೆ ಬಾಗಿಲು ತೆಗೆದೇ ಇರುತ್ತೆ, ದಯವಿಟ್ಟು ಬನ್ನಿ ಕೇಳ್ಕೊಳ್ಳಿ, ನೇರವಾಗಿ ಕೇಳಿ. ಏನಾದರೂ ಪ್ರಶ್ನೆಗಳಿದ್ದರೆ ಸುಮ್ಮನೆ ಎಲ್ಲೋ ಕೂತ್ಕೊಂಡು ಕೆಟ್ಟದಾಗಿ ಕಾಮೆಂಟ್ಗಳನ್ನು ಬರೆಯೋದು, ಆರೋಪಗಳನ್ನು ಹೊರಿಸೋದು ದಯವಿಟ್ಟು ಮಾಡಬೇಡಿ. ವಿ ಡೋಂಟ್ ಡಿಸರ್ವ್ ದಿಸ್. ಸರ್, ಸಂಧಾನ ವಿಫಲ ಕಾರಣ ಏನು ಸರ್? ಅವರ ಬೇಡಿಕೆ ಏನಾಗಿತ್ತು ಬಾಲಣ್ಣ ಅವ್ರ ಕುಟುಂಬದ? ಯಾಕಂದ್ರೆ 10 ಗುಂಟೆ ಜಾಗ ನಾವು ಬಿಡ್ತಾರೆ ಅನ್ನೋ ನಂಬಿಕೆ ಎಲ್ಲರಲ್ಲಿ ಇತ್ತು. ಇದು 2004ರಲ್ಲಿ ಅವ್ರು ಹಾಕಿರ್ತಕ್ಕಂಥ ಮೊಕದ್ದಮೆ. ನಮ್ಮದು ಅಂತ್ಯ ಸಂಸ್ಕಾರ ನಡೆದಿರೋದು 2009 ಕೋರ್ಟಲ್ಲಿ ಇದ್ದದ್ದು. 2009ರಲ್ಲಿ ಇದು ಮೊಕದ್ದಮೆ, ಇದು 2009ರಲ್ಲಿ ನಮ್ಮ ಸಂಸ್ಕಾರ ನಡೀತು. ನಮಗೆ ಗೊತ್ತೇ, ಅದು ವಿವಾದಾತ್ಮಕ ಸ್ಥಳ ಇತ್ತದು, ನಮಗೆ ಗೊತ್ತಿರಲಿಲ್ಲ. ನಮಗೆ ಅದು ಆ ಮನಸ್ಥಿತಿನೂ ಇರಲಿಲ್ಲ. ನಾನು ಎಷ್ಟೋ ಸತಿ ಪತ್ರಿಕಾಗೋಷ್ಠಿಯಲ್ಲೂ ಹೇಳಿದ್ದೀನಿ, ಅಪ್ಪ ಅವರ ನಮ್ಮ ಕುಟುಂಬದವರೆಲ್ಲರೂ ಇಲ್ಲಿ ಚಾಮರಾಜಪೇಟೆಯಲ್ಲಿ ಅಲ್ಲಿ ರುದ್ರಭೂಮಿ ಇದೆ, ಅಲ್ಲಿ ಸಂಸ್ಕಾರ ಎಲ್ಲರದ್ದು ಮಾಡಿದ್ದಾರೆ. ನಮಗೆ ತಲೆಯಲ್ಲೂ ಇರಲಿಲ್ಲ. ನಾವು ಆ ದುಃಖದಲ್ಲಿದ್ದಾಗ ನಮಗೇನೂ ತಲೆಯಲ್ಲಿರಲಿಲ್ಲ. ನಾವು ಅಲ್ಲೇ ಹೋಗಿ ಸಂಸ್ಕಾರ ಮಾಡಬೇಕು ಅಂತಲೇ ನಾವು ಅಂದ್ಕೊಂಡಿದ್ವಿ. ಆದರೆ ಆ ಸಮಯದಲ್ಲಿ ಕುಮಾರಸ್ವಾಮಿ ಅವರು ಫೋನ್ ಮಾಡಿದ್ರು, ನಾನೇ ಅವ್ರ ಹತ್ರ ಮಾತಾಡಿದೆ. ವಿಷ್ಣು ಸರ್ ಅವರು ತುಂಬ ದೊಡ್ಡ ವ್ಯಕ್ತಿ, ಅವ್ರನ್ನ ನೀವು ಎಲ್ಲಿ ಮಾಡಬೇಕು ಅಂತಿದ್ದೀರಿ ಅಂತ ಕೇಳಿದಾಗ ನಾನು ಹೇಳಿದೆ, ಈ ಥರ ಚಾಮರಾಜಪೇಟೆ ಅಂತ ಅಂದ್ಕೊಂಡಿದ್ದೀನಿ. ಅಪ್ಪಾಜಿ ಅವ್ರು ಹೇಳ್ತಾ ಇದ್ದಾರೆ, ಅಪ್ಪಾಜಿ ಅಂತಂದರೆ ದೇವೇಗೌಡರು ಹೇಳ್ತಾ ಇದ್ದಾರೆ, ವಿಷ್ಣುವರ್ಧನ್ ಅವರು ತುಂಬ ದೊಡ್ಡ ವ್ಯಕ್ತಿ, ಸಕಲ ಒಂದು ಸರ್ಕಾರದ ಒಂದು ಗೌರವದಿಂದ ಅವರನ್ನು ಕಳಿಸ್ಕೊಡ್ಬೇಕು, ಜೊತೆಗೆ ಅವ್ರಿಗೆ ಆದಂಥ ಒಂದು ಜಾಗದಲ್ಲಿ ಅವರ ಅಂತ್ಯ ಸಂಸ್ಕಾರ ನಡಿಬೇಕು ಅಂತ ಹೇಳಿದ್ರು. ಅದಾದ ಮೇಲೆ ಅಂಬರೀಷ್ ಅಂಕಲ್ ಇದ್ದರು, ಅವರೆಲ್ಲರೂ ಸೇರಿಕೊಂಡು ಅಭಿಮಾನ್ ಸ್ಟುಡಿಯೋದಲ್ಲಿ ಅದು ನಡೀತು. ಬೆಳಗ್ಗೆ ಆಗಿದ್ದು ಸಂಜೆ ಹೊತ್ತು ಅದು ಅಂತ್ಯ ಸಂಸ್ಕಾರ ನಡೆದೇ ಹೋಯಿತು. ಆದರೆ ಅದು ವಿವಾದಾತ್ಮಕ ಸ್ಥಳ ಇದೆ ಅಂತ ನಮ್ಮ ಕುಟುಂಬದವ್ರಿಗೆ ಅದು ಗೊತ್ತಿದ್ದಿದ್ದರೆ ದಯವಿಟ್ಟು ಅಲ್ಲಿ ಮಾಡಬೇಡಿ ಅಂತಲೇ ಹೇಳ್ತಾ ಇದ್ದೆ. ಯಾಕಂದರೆ ಅದಾದಮೇಲೆ ಇಷ್ಟು ವರ್ಷಗಳ ಕಾಲ ನಾವು ಅದರ ಹಿಂದೆ
ಅದನ್ನು ಏನು ಹೋರಾಟ ಮಾಡ್ತಾ ಇದ್ವು ಅದರ ಅವಶ್ಯಕತೆನೇ ಇರಲಿಲ್ಲ. 75ನೇ ವರ್ಷದ ಹುಟ್ಟುಹಬ್ಬಕ್ಕೆ ಪ್ಲಾನ್ ಮಾಡ್ತಾರೆ, ತುಂಬ ದೊಡ್ಡ ಮಾಡೋಣ ಅಂತ. ಅದಾದ ನಂತರ ಮುಂದಿನ ಕ್ರಮ ಕೈಗೊಳ್ಬೋದಾಯ್ತಲ್ಲ, ಏಕೆ ರಾತ್ರೋರಾತ್ರಿ ಹೊಡೆದಿರುವಂಥದ್ದು ಸರ್? ಅಲ್ಲ, ಅದು ಅವರು ಮಾಡಿರೋದು, ಯಾರು ಮಾಡಿದಾರೋ ಅದೇ ಗೊತ್ತಿಲ್ಲ. ಅವರು ಯಾಕೆ ಮಾಡಿದ್ದಾರೆ ಅವರನ್ನು ಹೋಗಿ ಕೇಳಬೇಕು. ಈ ಒಂದು ಸುಸಂದರ್ಭದಲ್ಲಿ 75ನೇ ವರ್ಷದ ಒಂದು ಅಮೃತ ಮಹೋತ್ಸವದಲ್ಲಿ ಇದು ಇವತ್ತಂತಲ್ಲ, ಅದು ಯಾವತ್ತೂ ಕೂಡ ಅದನ್ನು ಮಾಡಲೇಬಾರ್ದಾಗಿತ್ತು ಅವರು. ಯಾಕಂತಂದರೆ ಇದು ಒಂದು ಪುಣ್ಯ ಸ್ಥಳ, ಒಂದು ಪುಣ್ಯಕ್ಷೇತ್ರದ ಥರನೇ ಅದು ಆಗಿತ್ತು. ಒಂದು ಪೂಜಾ ಸ್ಥಳ, ಎಲ್ಲರೂ ಒಂದು ತುಂಬ ಭಾವನೆಯಿಂದ ಅಲ್ಲಿ ಶ್ರದ್ಧೆಯಿಂದ ಬರ್ತಾರೆ, ಗೌರವವನ್ನು ಸಲ್ಲಿಸ್ತಾರೆ, ಪೂಜೆ ಸಲ್ಲಿಸ್ತಾರೆ. ಅಂಥ ಜಾಗ ಅದು ಎಲ್ರಿಗೂ ಗೊತ್ತಿರೋ ವಿಷಯ ಇರೋದ್ರಿಂದ ಅದು 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 ಮಾಡಲೇಬಾರ್ದಾಗಿತ್ತು. ಮಾತಾಡ್ತಾ ನೀವೇ ಹೇಳ್ತಾ ಇದ್ರಿ ಸರ್, ಅಂದ್ರೆ ಒಂದಷ್ಟು ಜನ ನಮ್ಮ ಕುಟುಂಬ ಮತ್ತೆ ಅಭಿಮಾನಿಗಳ ಮಧ್ಯೆ ಅಂತರ ತರುವಂತ ಕೆಲಸಗಳು ಮಾಡ್ತಾರೆ, ಅವ್ರಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಅದನ್ನು ನೀವೇ ಹೇಳಬೇಕು. ನಾನು ಈ ಒಂದು ವಿಡಿಯೋ ಮುಖಾಂತರ ನನ್ನ ಕಳಕಳಿಯಿಂದ ಹಂಚ್ಕೊಂಡಿದ್ದೀನಿ, ನನ್ನ ಕಳಕಳಿಯನ್ನು ವ್ಯಕ್ತಪಡಿಸಿದ್ದೀನಿ. ದಯವಿಟ್ಟು ದೂರ ಆಗಬೇಡಿ, ನಾವೆಲ್ಲರೂ ಒಂದೇನೆ. ಆದರೆ ಕೆಲವರು ಬಂದು ಈ ಥರ ಕೆಲಸಗಳನ್ನು ಮಾಡ್ತಾ ಇರೋದ್ರಿಂದ ಬಿರುಕು ಅದು ಹೆಚ್ಚಾಗ್ತಾನೆ ಇದೆ. ಅದು ದೊಡ್ಡ ದುರಂತ. ಸರ್ ನೇಮ್ ಹೇಳ್ಬೋದಲ್ಲ ಸರ್, ನಿಮಗೆ ಗೊತ್ತಿರೋರು ಅಲ್ಲ, ಈಗ ಕಂಟಿನ್ಯೂ ಆಗ್ತಾನೆ ಇದೆ. ಅದಕ್ಕೆ ಬೇಸರ, ಇವನ್ ನಮ್ಗಳಿಗೂ ಬೇಸರ ಇದನ್ನ ನೋಡುವಾಗ. ಅದಕ್ಕೇನೆ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೇನೆ ನಾನು. ಏನೇ ಇದ್ರು ನನ್ನ ನೇರವಾಗಿ ಕೇಳಿ, ಮನೆಗೆ ಬನ್ನಿ ಕೇಳಿ, ಏನೇ ಪ್ರಶ್ನೆಗಳಿದ್ರು ಕೇಳಿ, ಹೇಳ್ತೀನಿ ನಾನು. ಆದರೆ ಈ ಥರ ಯಾರೋ ಹೇಳಿದ್ರು, ಯಾರೋ ಇವತ್ತು ನಿಮಗೆ ಹೇಳಿದಾರಲ್ಲ, ಇವತ್ತು ನಾವೇ ಹೇಳಿಸಿದ್ದೀವಿ, ನಾವೇ ಮಾಡಿಸಿದ್ದೀವಿ ಅಂತ. ಆ ಅಭಿಮಾನಿಗಳು ನಿಮ್ಗೆ ಹೇಳಿದಿದ್ರೆ ಅವರನ್ನೇ ಕೇಳಿ, ನಿಮ್ಗೆ ಹೇಗೆ ಗೊತ್ತಾಯಿತು ಅಂತ. ಆ ಅಭಿಮಾನಿಗಳು ಯಾರು ಅನ್ನೋದು ಗೊತ್ತಿಲ್ಲ ನನಗೆ. ಆಮೇಲೆ ನಿಜವಾಗ್ಲೂ ಅವರು ಅಭಿಮಾನಿಗಳೇ ಅಲ್ಲ, ಆ ಥರದ ಮಾತುಗಳನ್ನು ಹೇಳಿರೋರು ಅಭಿಮಾನಿಗಳೇ ಅಲ್ಲ. ಕೇಳಲೇ ಇಲ್ಲ ಅವ್ರಿಗೆ. ನಿಮ್ಗೆ ಅಪ್ಪ ಅವ್ರ ಕುಟುಂಬದವ್ರ ಮೇಲೆ ನಿಮ್ಗೆ ನಂಬಿಕೆನೇ ಇಲ್ಲ. ಸುಮ್ಮನೆ ಕುಟುಂಬ ಆಯ್ತಾ ಅಪ್ಪ ಅವ್ರದ್ದು? ಪ್ರತಿಯೊಬ್ಬರನ್ನು ನಮ್ಮನ್ನೆಲ್ಲ ತುಂಬ ಪ್ರೀತಿಸ್ತಾ ಇದ್ರು ಅಪ್ಪ. ಅವ್ರು ಯಾರ ಮೇಲೆ ಪ್ರೀತಿಸ್ತಾ ಇದ್ದಾರೋ, ಯಾರನ್ನು ಪ್ರೀತಿಸ್ತಾ ಇದ್ದಾರೋ, ನೀವು ಅವ್ರನ್ನ ಗೌರವಿಸ್ತಾನ ಇಲ್ಲ ಅಂತಂದ್ರೆ ಏನರ್ಥ? ಭಾರತೀಯ ಅಮ್ಮವ್ರನ್ನ ಅವರು ತಾಯಿ ಸ್ಥಾನ ಕೊಟ್ಟಿದ್ರು. ನೀವು ಅವ್ರ ಬಗ್ಗೆ ಹೇಗೆ ಮಾತಾಡ್ತೀರಾ? ಈಗ ವಿಷ್ಣು ಸ್ಮಾರಕ ಮೈಸೂರಿನಲ್ಲಿ ಆಗಿದೆ, ಆದ್ರೆ ಬೆಂಗಳೂರಲ್ಲಿ ಆಗ್ಬೇಕು ಅನ್ನೋದು ಇನ್ನೂ ಕೂಡ ಆ ಅಭಿಮಾನಿಗಳ ಆಸೆ ಜೀವಂತವಾಗಿದೆ. ಈ ಬಗ್ಗೆ ಏನ್ ಹೇಳ್ತೀರಿ? ಆಗಲಿ ಸರ್, ನಮ್ಗೆಲ್ರಿಗೂ ಸಂತೋಷನೇ ಅದು ಆಗೋ ಥರ ಇದ್ರೆ. ನಾನು ಅದಕ್ಕೆ ಹೇಳಿದ್ದೆ ನಿಮಗೆ, 2 ವಿಡಿಯೋಗಳನ್ನು ಯಾಕೆ ಕಳಿಸಿದ್ದೀನಿ ಅಂತಂದರೆ ಅದಕ್ಕೇನೆ. ಆ ಮೊದಲ ವಿಡಿಯೋದಲ್ಲೂ ಕೆಲವು ವರ್ಷಗಳ ಹಿಂದೆ ಅಂತ ನಾನು ಏನು ಹಾಕಿದ್ದೀನಿ ಅದರಲ್ಲೇ ಕೇಳ್ಕೊಂಡಿದ್ದೀನಿ, ನಾನು ಅಭಿಮಾನಿಗಳಲ್ಲೇ ಕೇಳ್ಕೊಂಡಿದ್ದೀನಿ. 6.5 ವರ್ಷ ಪ್ರಯತ್ನ ಆದಮೇಲೂ ಅಭಿಮಾನಿಗಳ ಜೊತೆಗೆ ಚರ್ಚೆ ಮಾಡುವಾಗಲೂ ನಾನು ಹೇಳ್ಕೊಂಡಿದ್ದೀನಿ, ನೀವುಗಳು ಪ್ರಯತ್ನ ಪಟ್ಟಾಗ ನೀವು ಏನಾದರೂ ಒಂದು ಅರ್ಧ ಹೆಜ್ಜೆ ಏನಾದರೂ ನಾವು ಮುಂದೆ ಹೋಗ್ತಾ ಇದ್ದೀವಿ ಅಂತ ನಮಗನ್ಸಿದ್ರೆ ನಾವು ಮತ್ತೆ ಇಲ್ಲೇ ಪ್ರಯತ್ನ ಪಡೋಣ. ತಿರ್ಗಾ ಸರ್ಕಾರದ ಹತ್ರ ಹೋಗ್ತೀವಿ, ಮಾತಾಡ್ತೀವಿ, ಇಲ್ಲೇ ಪ್ರಯತ್ನ ಪಡೋಣ. ಒಬ್ಬ ಮೇರು ನಟನ ಕುಟುಂಬಸ್ಥರಿಗೆ ಸಮಾಧಿ ಸ್ಥಳ ಸಿಕ್ಕಂತ ಒಂದು ಜಾಗ ಅಥವಾ ಅವಕಾಶ ಮತ್ತೊಬ್ಬ ಮೇರು ನಟನಿಗೆ ಅಂದ್ರೆ ವಿಷ್ಣುವರ್ಧನ್ ಅವರಿಗೆ ಸಿಗ್ಲಿಲ್ಲ, ಯಾಕೆ? ನಾನೇನು ಹೇಳಿ, ಅದು ನೀವುಗಳೇ ಕಂಡುಹಿಡಬೇಕಾಗಿತ್ತು. ದುರಂತ ಅದು ಅಷ್ಟೇ, ದುರಂತ ಅದು ಆಗ್ಕೂಡ್ದು. ಎಲ್ಲದಕ್ಕೂ ನಾವು ಅದಕ್ಕೆ ನಾನು ಹೇಳಿದೆ, ಈಗ ನಾನು ಕರ್ನಾಟಕ ರತ್ನ ಕೇಳಿದ್ದೀನಿ. ಈಗ ನೀವು ಕೇಳಿದ್ರಲ್ಲ ಪ್ರಶ್ನೆ, ನನ್ನ ಪ್ರಶ್ನೆ ಕೂಡ ಅದೇನೆ, ನಾನು ಕೇಳಿದ್ದೀನಿ. ಆಮೇಲೆ ನಾನು ಒಬ್ಬ ನಟನಾಗಿ ಕೂಡ ಕೇಳಿದ್ದೀನಿ. ಕೇವಲ ಅಪ್ಪ ಅವ್ರಿಗಂತ ಅಷ್ಟೇ ಅಲ್ಲ, ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಾಧಕರನ್ನು ಗುರುತಿಸೋ ಕೆಲಸ ನಮ್ಮದೇ. ನಾವೇ ಅವರನ್ನು ಗುರುತಿಸದೆ ಹೋದರೆ ಇನ್ಯಾರು ಗುರುತಿಸ್ತಾರೆ? ಮುಂದಿನ ಪೀಳಿಗೆನ ಅವ್ರಿಗೇನು ಮಾದರಿ? ನಮ್ಮ ಕರ್ನಾಟಕದ ಬಗ್ಗೆ, ನಮ್ಮ ಭಾಷೆಯ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಪರಂಪರೆ ಬಗ್ಗೆ ನಮಗೇ ಗೌರವ ಇಲ್ಲದೆ ಹೋದರೆ, ಅಥವಾ ನಾವೇ ಗೌರವ ಸಲ್ಲಿಸದೆ ಹೋದರೆ ಯಾರು ಸಲ್ಲಿಸ್ತಾರೆ? ಸರ್, ಇಂಥ ಧೀಮಂತ ನಾಯಕರಿಗೆ ಆಗಲಿ ಅಥವಾ ಚಿತ್ರರಂಗದಲ್ಲಿ ನಟರಿಗೆ ಅಥವಾ ಈ ತರ ಒಂದು ಅನ್ಯಾಯ ಆದಾಗ, ಈ ತರ ಒಂದು ಘಟನೆ ನಡೆದಾಗ ಚಿತ್ರರಂಗದವ್ರು ಯಾರು ಧ್ವನಿ ಎತ್ತಲ್ಲ ಅನ್ನೋ ಆರೋಪ ಇದೆ. ನಾನು ಚಿತ್ರರಂಗದ ಪರವಾಗಿ ನಾನೇ ಧ್ವನಿ ಎತ್ತುತ್ತಾ ಇದ್ದೀನಿ. ಅವರೆಲ್ಲರ ಪರವಾಗಿ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ. ನಾನು ಕೆಲವು ದಿನಗಳ ಹಿಂದೆ, 1-2 ತಿಂಗಳ ಹಿಂದೆ ಒಂದು ಪತ್ರಿಕೆಯಲ್ಲಿ ನನ್ನ ಲೇಖನ ಕೂಡ ಬಂದಿದೆ. ನಾನು ಹೇಳಿದ್ದೀನಿ ಅದರಲ್ಲಿ. ಈಗ ಈ ಸ್ಮಾರಕದ ವಿಷಯದ ಅಷ್ಟೇ ಅಲ್ಲ, ಗೌರವ ಸಲ್ಲಿಸೋದ್ರ ಬಗ್ಗೆ ಹೇಳಿದ್ದೀನಿ. ಪ್ರತಿಯೊಬ್ಬ ಕಲಾವಿದ, ಪ್ರತಿಯೊಬ್ಬ ತಂತ್ರಜ್ಞರು,
ಯಾರ್ಯಾರು ಸಾಧಕರಿದ್ದಾರೋ ಗೌರವಿಸಿ. ನಮ್ಮ ಚಿತ್ರರಂಗ ಬೆಳೆಸಬೇಕು ಅಂತಂದರೆ ಏನು ಮಾಡಬೇಕು ಅದನ್ನು ನಾನು ಲೇಖನದಲ್ಲಿ ಬರೆದಿದ್ದೀನಿ. ನಮ್ಮ ಚಿತ್ರರಂಗದ ಇತಿಹಾಸ ಏನಿದೆ, ಆ ಚಿತ್ರರಂಗದ ಇತಿಹಾಸನ ಒಂದು ಎಕ್ಸಿಬಿಷನ್ ಥರದ್ದು ಒಂದು ದೊಡ್ಡ ಒಂದು ಕಟ್ಟಡದಲ್ಲಿ ಅದನ್ನು ತೋರಿಸಿ. ಇಡೀ ಒಂದು ನಮ್ಮ ಪ್ರವಾಸ ಏನಿದೆ ಎಲ್ಲ ಸಿನಿಮಾಗಳದ್ದು ಛಾಯಾಚಿತ್ರಗಳನ್ನು ಹಾಕಿ, ಅವ್ರಗಳ ಹೆಸರುಗಳನ್ನು ಹಾಕಿ, ಪಟಗಳನ್ನು ಹಾಕಿ, ಎಲ್ಲರನ್ನು ಮೆರೆಸಿ ನಮ್ಮ ಕಲಾವಿದರನ್ನ, ನಮ್ಮ ತಂತ್ರಜ್ಞಾನ ನಿರ್ದೇಶಕರನ್ನು ಮೆರೆಸ್ಬೇಕು ನಾವು. ಇಲ್ಲಾಂದರೆ ನಮ್ಮ ಸಿನಿಮಾ ಹೇಗೆ ಓಡುತ್ತೆ? ಬೇರೆ ಭಾಷೆ ಸಿನಿಮಾಗಳು ಯಾಕೆ ಓಡ್ತವೆ ಹೇಳಿ? ಅವ್ರ ಕಲಾವಿದರನ್ನು ಅವ್ರು ಮೆರೆಸ್ತಾರೆ, ಅವ್ರ ನಿರ್ದೇಶಕರನ್ನು ಅವ್ರು ಮೆರೆಸ್ತಾರೆ, ಇಂಥವ್ರು ಅಂಥವ್ರು ಅಂತ. ನಮ್ಮಲ್ಲಿ ಎಲ್ಲಾನು ಇದು ನಾವು ಮೆರೆಸೋದೇ ಇಲ್ಲ ಅಂತಂದರೆ ಯಾರು ಮೆರೆಸ್ತಿರೋದು ಯಾರು ಸರ್? ಸರ್ಕಾರನೋ ಅಥವಾ ಚಿತ್ರರಂಗದಲ್ಲಿ ಇರೋಂಥವ್ರು ಯಾರು ಅಂತ? ನಾವೆಲ್ಲರೂ ನಾವು ಆಡಿಯನ್ಸ್ ಆಗಿ, ನಾವು ವೀಕ್ಷಕರಾಗಿ ನಾವು ಕೂಡ ಮೆರೆಸ್ಬೇಕು ಪ್ರತಿಯೊಬ್ಬರು. ನಿನ್ನೆ ಈಗ ಬಾಲಣ್ಣ ಅವ್ರ ಮಗಳು ಗೀತಾ ಅವ್ರು ಹೇಳಿದ್ದಾರೆ, ಮತ್ತೆ ಪುನರ್ ನಿರ್ಮಾಣ ಮಾಡ್ತೀವಿ ಆ ಸ್ಮಾರಕನ, ಅಲ್ಲಿ ಏನಿತ್ತಲ್ಲ ಇದು ಪುಣ್ಯಭೂಮಿಲಿ ಅದನ್ನ ಮತ್ತೆ ಕಟ್ಸ್ಕೊಡ್ತೀವಿ, ನಾನು ನಿಲ್ತೀನಿ ವಿಷ್ಣುವರ್ಧನ್ ಪರವಾಗಿ. ತುಂಬಾ ಸಂತೋಷ. ಜೊತೆಗೆ ಅಷ್ಟಕ್ಕೆ ನಿಲ್ಲಬಾರದು. ಈಗ ಹೋದ ವರ್ಷದಿಂದ ಅಭಿಮಾನಿಗಳಿಗೆ ಹೋಗೋದಕ್ಕೆ ಅವಕಾಶನೇ ಕೊಟ್ಟಿರಲಿಲ್ಲ ಅವ್ರಿಗೆ. ಅದನ್ನು ದಯವಿಟ್ಟು ಅವ್ರಿಗೆ ಅವಕಾಶ ಮಾಡಿಕೊಡಿ, ಅಭಿಮಾನಿಗಳಿಗೆ ಬರೋದಕ್ಕೆ ಅವಕಾಶ ಮಾಡಿಕೊಡಿ. ಇಡೀ ವರ್ಷ ಬಂದು ಹೋಗಿ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡಿ. ಅದರಲ್ಲೂ 2 ದಿನ ತುಂಬ ವಿಜೃಂಭಣೆಯಿಂದ, ನಾನು ಆಗಲಿಂದ ಹೇಳ್ತಾ ಇದ್ದೀನಿ, 2 ದಿನ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ, ಅದಕ್ಕೂ ಅವಕಾಶ ಮಾಡಿಕೊಡಿ. ಸರ್, ಅದು ಖಾಸಗಿ ಲ್ಯಾಂಡ್ ಆಗಿರೋದ್ರಿಂದ ಅದನ್ನ ಮಾತುಕತೆ ಮಾಡಿ ನೀವೇ ಯಾಕೆ ಪರ್ಚೇಸ್ ಮಾಡೋದಕ್ಕೆ ಟ್ರೈ ಮಾಡಬಾರ್ದಿತ್ತು ಅಂತ. ಯಾಕಂದ್ರೆ ಇದು ನೆಕ್ಸ್ಟ್ ಕೂಡ ಇದೇ ರೀತಿಯಾಗಿ ಆಗಬಹುದು. ಬೇರೆಯವರು ಆ ಲ್ಯಾಂಡ್ ಅನ್ನ ತೆಗೆದುಕೊಂಡಾಗ ಸ್ಮಾರಕವನ್ನ ಮತ್ತೆ ಏನಾದ್ರೂ ಮಾಡಬಹುದು. ಸೊ ನೀವೇ ಯಾಕೆ ಆ ಲ್ಯಾಂಡ್ ಅನ್ನ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಿದ್ರಾ ಅಥವಾ ಆಗ್ಲಿಲ್ವಾ, ಹೇಗೆ ಸರ್? ನಾವಂದ್ರೆ ಈಗ ಸರ್ಕಾರನೇ ಪ್ರಯತ್ನ ಪಡ್ತಲ್ಲ. ಸರ್ಕಾರ ನಿಮ್ಗೆ ಕೊಟ್ಟಿತ್ತಲ್ಲ ಸರ್, ಈಗ 5 ನಮಗ್ ಕೊಟ್ಟಿಲ್ಲ. ನೀವು ನೆಕ್ಸ್ಟ್ ಇಲ್ಲಿ ನೀವೇನಾದ್ರೂ ಮಾಡ್ಬೋದಿತ್ತಲ್ಲ ಕುಟುಂಬದ ಪರವಾಗಿ ಅಂತ. ಅದೇನೆ ಇಲ್ಲೇ ಆಗ್ಬೇಕು ಅಂತ, ಸ್ಮಾರಕ ಇಲ್ಲೇ ಆಗ್ಬೇಕು ಅಂತ ಏನು ಪ್ರಯತ್ನ ಪಟ್ಟಿದ್ವಿ. ಸರ್ಕಾರ ಅದಕ್ಕೆ 2 ಕೋಟಿ ರೂಪಾಯಿ ಮಂಜೂರು ಮಾಡಿತ್ತು. 2 ಎಕರೆ ಜಾಗಕ್ಕೆ 2 ಕೋಟಿ ರೂಪಾಯಿ ಮಂಜೂರು ಮಾಡಿತ್ತು. 2009 ಅಂತಂದ್ರೆ 2010 ಅಂತ ಅನ್ಕೊಳ್ಳಿ. ಅವಾಗಲೇ ಮಂಜೂರು ಮಾಡಿತ್ತದು. ಅದೇ ಸರ್ಕಾರಕ್ಕೇನೆ ಕೊಂಡ್ಕೊಳಕ್ಕಾಗಲಿಲ್ಲ. ಅದು ಯಾಕೆ ಕೊಂಡ್ಕೊಳಕ್ಕಾಗಲಿಲ್ಲ? ಏನ್ ಡಿಮಾಂಡ್ ಇತ್ತು ಸರ್? ಇಲ್ಲ, ಹೇಳ್ತೀನಿ. ಯಾಕಂತಂದ್ರೆ ಅದು ನ್ಯಾಯಾಲಯದಲ್ಲಿತ್ತು. ಅಲ್ಲಿ ತೀರ್ಪು ಆಗೋವರೆಗೂ ಈ ಥರ ಕೊಡೋದಕ್ಕಾಗೋದೇ ಇಲ್ಲ ಅಂತ ಹೇಳಿದ್ರು. ನಾನು ವಿಡಿಯೋ ಕಳಿಸಿರೋದು ಅದರಲ್ಲಿ ಎಲ್ಲವೂ ಇದೆ. ಅದು ತಾವು ದಯವಿಟ್ಟು ಅದನ್ನು ನೋಡಿ. ಅದರಲ್ಲಿ ಹೇಳ್ಕೊಂಡಿದ್ದೀನಿ. ನಾವು ಅಡ್ವೊಕೇಟ್ ಜನರಲ್ ಸಾಹೇಬ್ರನ್ನ ಭೇಟಿ ಮಾಡಿದ್ದೀನಿ, ಕೇಳ್ಕೊಂಡಿದ್ದೀನಿ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಈ 10 ಎಕರೆ ಜಾಗದಲ್ಲಿ 10 ಎಕರೆದು ಏನು ಕೇಸ್ ಹಾಕಿದಾರೋ ಅದರ ಇತ್ಯರ್ಥ ಆಗೋವರೆಗೂ ನಾವು ಇದನ್ನು ನಿಮಗೆ ಕೊಡೋದಕ್ಕಾಗಲ್ಲ. ಅಷ್ಟಕ್ಕೂ ನಾವು ಕೇಳ್ಕೊಂಡಿದ್ದೀವಿ. ಈ 2 ಎಕರೆ ಜಾಗ ಮಾತ್ರ ಸೆಪ್ರೇಟ್ ಮಾಡಿ, ಅದನ್ನು ಸ್ವಲ್ಪ ಸೈಲೆಂಟಿಗೆ ಹಾಕಿ ರಾಜ. ಈ 2 ಎಕರೆ ಜಾಗ ಮಾತ್ರ ನೀವು ಸೆಪ್ರೇಟ್ ಮಾಡಿ. 8 ಎಕರೆ ಜಾಗದ್ದು ಏನು ನಿಮ್ಮದು, ಅದು ಏನು ಕೇಸ್ ನಡೀತಾ ಇದೆಯೋ ಅದು ನಡೀತಾ ಇರಲಿ. ಈ 2 ಎಕರೆ ಮಾತ್ರ ದಯವಿಟ್ಟು ಇದಕ್ಕೆ ನೀವು ಬಿಟ್ಕೊಡಿ ಅಂತ ಕೇಳ್ಕೊಂಡಿದ್ದೀವಿ. ಆಗ ಇದು ಕೋರ್ಟ್ ಸ್ಪಷ್ಟವಾಗಿ ಹೇಳ್ತು, ಈ ಥರ ಸೆಪ್ರೇಟ್ ಮಾಡಿ ಕೊಡೋಕ್ಕಾಗಲ್ಲ. ಏನೇ ಇದ್ರೂ ಅದು 10 ಎಕರೆ ಜಾಗಕ್ಕೆ ಏನವರು ಕೇಸ್ ಹಾಕಿದಾರೋ ಅದು ಸಂಪೂರ್ಣವಾಗಿ ಇತ್ಯರ್ಥ ಆದ ಮೇಲೇ ಅದರಲ್ಲಿ 2 ಎಕರೆ ನೀವು ತೊಗೋಬಹುದು ಅಂತ. ಅಷ್ಟಕ್ಕೂ ಆ ಗಣೇಶ್ ಅವರು ಹೇಳಿದರು ನಮ್ಮ ಕೆಲವೊಂದು ಭೇಟಿಗಳಲ್ಲಿ, ಆ 2 ಕೋಟಿ ಏನು ಸರ್ಕಾರ ಮಂಜೂರು ಮಾಡಿದೆಯೋ ಅದು ಗೀತಾ ಬಾಲಿ ಅವರೇ ತೊಗೊಂಡ್ಬಿಡ್ಲಿ, ಆ 2 ಎಕರೆ ಜಾಗ ಬಿಟ್ಕೊಡ್ಲಿ ಅಂತಂತಂದರೆ ಅವರೇ ಅದನ್ನು ಕೇಸ್ ಹಾಕಿದ್ರು 10 ಎಕರೆ ಜಾಗದ ಮೇಲೆ. ಆದರೆ ಅವರು ಅದನ್ನು ಬಿಡಲಿಲ್ಲ. ಅಂದರೆ ಅದನ್ನು ತೊಗೊಳ್ಳಿಲ್ಲ, 2 ಕೋಟಿ ಅಥವಾ ಆ 2 ಎಕರೆ ಜಾಗ ಕೊಡಲಿಲ್ಲ. ಯಾಕೆ? ಅದು ಮಾಡಬೇಕು ಅಂತಂದರೆ ಕೇಸ್ನ ವಿಡ್ರಾ ಮಾಡಬೇಕು. ಕೇಸ್ನ ವಿಡ್ರಾ ಮಾಡಿದ್ರೆ ರಾತ್ರಿ ಅದ್ರ ಮಿಕ್ಕಿದ 8 ಎಕರೆ ಜಾಗ ಮಾರಿಬಿಟ್ರೆ ಅನ್ನೋದು ಭಯ ಇರಬೇಕೇನೋ, ಗೊತ್ತಿಲ್ಲ ನನಗೆ. ಆದರೆ ಅದು ಆಗಲಿಲ್ಲ. ಇಷ್ಟಕ್ಕೂ ಆ ಜಾಗದ್ದು ಇತಿಹಾಸ ಇದೆ. ನಾನು ಹೇಳಿದ್ನಲ್ಲ, ನಾನು ಇದನ್ನು ಹೇಳ್ತಾ ಹೋದರೆ ಪುಸ್ತಕ ಬರಿಬೋದು. ಈ ಜಾಗ ಇಡೀ ಜಾಗನೇ ಸರ್ಕಾರ ವಶಪಡಿಸ್ಕೋಬೋದಾಗಿತ್ತು. ಈ ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಟ್ರಸ್ಟ್ ಏನಿದೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಅಧ್ಯಕ್ಷರು. ಮನಸ್ಸು ಮಾಡಿದಿದ್ರೆ ಅದನ್ನು ಪೂರ್ತಿ ವಶಪಡಿಸ್ಕೋಬೋದಾಗಿತ್ತು. ಯಾಕಂತಂದರೆ ಅದು ಕೊಟ್ಟಿರ್ತಕ್ಕಂಥ ಜಾಗ. ಅದನ್ನು ತಾವು ಎಲ್ಲ ಓದಿದ್ರೆ ನಿಮಗೆ ಅದ್ರ ಸ್ವಲ್ಪ ಇತಿಹಾಸ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದನ್ನು ವಶಪಡಿಸ್ಕೋಬಹುದಾಗಿತ್ತು. ಆ ಕೆಲಸನೂ ಆಗಲಿಲ್ಲ. ಸಾಕಷ್ಟು ಪ್ರಯತ್ನಗಳಾಗಿವೆ, ಸಾಕಷ್ಟು ಹೋರಾಟ ಆಗಿದೆ ಇದರ ಹಿಂದೆ. ಅದು ಆಗದೆ ಇದ್ದಾಗ ಮಾನ್ಯ ಮುಖ್ಯಮಂತ್ರಿಗಳೇ ನಮಗೆ ಹೇಳಿದ ಮೇಲೆ ನಾವು ಮೈಸೂರಿಗೆ ಹೋಗಿತ್ತು. ಅದಕ್ಕೂ ನಾನು ಹೇಳಿದ್ನಲ್ಲ, ನೀವು ಪೂರ್ತಿ ವಿಡಿಯೋ ನೋಡಬೇಕು. ಅದರಲ್ಲಿ ಸಾಕಷ್ಟು ಜಾಗಗಳನ್ನು ನೋಡಿ ಆದಮೇಲೆ ಕೊನೆಗೆ ನಾವು ಮೈಸೂರಿಗೆ ಹೋಗಿದ್ದು. ಅಲ್ಲಿಗ ಸ್ಮಾರಕ ಆಗಿದೆ. ಸರ್, ಭಾರತಿ ಅಮ್ಮ ಏನು ಹೇಳಿದ್ರು ಈ ವಿಚಾರ ಗೊತ್ತಾದ್ಮೇಲೆ?
ತುಂಬ ನೊಂದ್ಕೊಂಡ್ರು. ಅವ್ರು ಯಾರಿದಾರೋ ಅದನ್ನು ತಿಳ್ಕೊಂಡು ಪತ್ತೆ ಹಚ್ಚಿ ಮೊದಲು ಅವರನ್ನು ಜೈಲಿಗೆ ಹಟ್ಟಿಸಿ ಅಂತ ಹೇಳಿದ್ರು. ಸರ್ ಯಾರೋ ಪೊಲಿಟಿಷಿಯನ್ ಕೂಡ ಇದ್ದಾರೆ ಇದರಲ್ಲಿ. ಕಾರ್ತಿಕ್ ಅವ್ರ ಜೊತೆ ನಾನು ಮಾತನಾಡಿದ್ರೆ ಈ ಘಟನೆ ಆದ್ಮೇಲೆ ಇಲ್ಲ ಸರ್, ರಾಜಕೀಯ ವ್ಯಕ್ತಿ ಒಬ್ರು ಕೈವಾಡ ಇದೆ, ಇಲ್ಲಿ ಮಾಲ್ ಮಾಡೋದಕ್ಕೋಸ್ಕರ ಈ ತರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಸುದ್ದಿ ಇದೆ. ಸೊ ಅದ್ರ ಬಗ್ಗೆ ನೀವೇನು ಹೇಳಿ? ನೋಡಿಮ್ಮ, ಯಾರೇ ಇದ್ರು ಅವ್ರಿಗೆ ನಿಜ ಹೇಳ್ತೀನಿ, ಮನಸಾರ ಹೇಳ್ತೀನಿ ನಾನು, ಅವ್ರಿಗೆ ಶಿಕ್ಷೆ ಆಗಬೇಕು ಅವ್ರಿಗೆ. ಯಾಕಂತಂದರೆ ಇದು ನೋಡಿ, ಈಗ ಕಾನೂನುಬದ್ಧವಾಗಿ ಯೋಚನೆ ಮಾಡೋಕೆ ಹೋದರೆ ಅದು ಜಾಗ ಯಾರ್ದು? ಅದು ಈಗ ಬಾಲಣ್ಣ ಅವ್ರ ಕುಟುಂಬದವ್ರದ್ದೇ ಜಾಗ. ಅವ್ರೇನು ಇಷ್ಟಪಡ್ತಾರೋ ಅದು ಆಗಿದೆ ಅನ್ನೋ ಥರದಲ್ಲಿ ಒಂದು ಕಡೆ ನಾವು ಯೋಚನೆ ಮಾಡಿದ್ರೆ, ಇನ್ನೊಂದು ಕಡೆ ಭಾವನಾತ್ಮಕವಾಗಿ ನಮ್ಮ ಕನ್ನಡಿಗರ ಜಾಗ ಅದು, ಅಷ್ಟು ಸ್ಮಾರಕ, ಅದು ಸಮಾಧಿ ಜಾಗ ಏನಿದೆ ಅದು ಏಕಾಏಕಿ ನೀವು ಈ ಥರ ತೆರವುಗೊಳಿಸಿದ್ರೆ ಹೇಗೆ? ಇದು ಅನ್ಯಾಯ, ಇದು ದೊಡ್ಡ ದುರಂತ, ಇದು ಆಗಬಾರ್ದಾಗಿತ್ತು. ಹಾಗಾಗಿ ಅದು ಆಮೇಲೆ ಅವ್ರಿಗೆ ಗೊತ್ತೂ ಇತ್ತು ಇದು ಜನಗಳಿಗೆ ದುಃಖ ಆಗುತ್ತೆ, ಬೇಸರ ಪಡ್ಕೊಳ್ತಾರೆ ಅಂತ. ಆದರೂ ಕೂಡ ಮಾಡಿದ್ದಾರೆ ಅಂತಂದರೆ ಅದು ಏನದು? ಆ ಥರದ ಒಂದು ದುರ್ಬುದ್ಧಿಗೆ ಏನಂತ ಹೇಳೋಣ? ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅದು ಯಾರು ಅಂತ ದಯವಿಟ್ಟು ತಾವು ಪತ್ತೆ ಹಚ್ಚಿ ಅವ್ರಿಗೆ ಶಿಕ್ಷೆ ಆಗೋ ಥರ ನಾವೆಲ್ಲರೂ ನೋಡ್ಕೊಳ್ಳೋಣ. ಸರ್, ಈಗ 1 ವರ್ಷದ ಹಿಂದೆ ಅವರ ವಿಷ್ಣು ಅಭಿಮಾನಿ ಅವರಿಗೆ ಒಂದು ಲೆಟರ್ ಹೋಗುತ್ತೆ, ಕೋರ್ಟಿನ ನೋಟಿಸ್ ಡೈರೆಕ್ಟ್ ಹೋಗಿರುತ್ತೆ, ಅಂದ್ರೆ ಯಾರು ಕೂಡ ಎಂಟ್ರಿ ಆಗಬಾರ್ದು ಪರ್ಮಿಷನ್ಸ್ ಇಲ್ಲದೆ ಅಂತ. ಆ ನೋಟಿಸ್ ನಿಮ್ಗೂ ಬಂದಿತ್ತಾ? ನಿಮ್ಮ ಫ್ಯಾಮಿಲಿಗೆ ಬಂದಿತ್ತಾ? ಇಲ್ಲ ಆ ಥರದ್ದು ನಮಗೆ ಗೊತ್ತಿರಲಿಲ್ಲ. ಅದು ಅಭಿಮಾನಿಗಳು ಆಮೇಲೆ ಕೋರ್ಟ್ ಅದನ್ನು ಅವರು ಮಾಡಿದ್ದಕ್ಕಂತ ಅದು ಅವರು ಗಮನಕ್ಕಿತ್ತ ಸರ್ ನಿಮಗೆ? ನಾನು ಅದಕ್ಕೆ ಮೀಟಿಂಗಲ್ಲಿ ಮಾತಾಡಿದ್ದೀನಲ್ಲ, ನಾನು ನ್ಯಾಯಾಧೀಶರನ್ನು ಕೇಳ್ಕೊಂಡಿದ್ದೀನಿ ಅದರಲ್ಲಿ. ಸರ್ 2 ವರ್ಷದ ಹಿಂದೆನೆ ಕಂಠೀರವ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕ ಮಾಡೋಕೆ ಆಗೋದಿಲ್ವಾ? ಅಲ್ಲ, ಈಗ ನೀವು ಎಲ್ಲೇ ಮಾಡಿದ್ರು ಕೂಡ ನಿಮ್ಗೆ ನೀವು ಇಲ್ಲೇ ಮಾಡಬೇಕು ಅಂತ ಏನಿತ್ತು ಹೇಳಿ? ಹಠ ನಿಮ್ದು ಯಾಕಿತ್ತೇಳಿ? ಅಲ್ಲಿ ಅವರ ಅಂತ್ಯಕ್ರಿಯೆ ಅಲ್ವಾ? ಈ ಕಂಠೀರವದಲ್ಲಿ ಮಾಡಿದ್ರೆ ಏನಿದೆ? ಈಗ ನಾವು ಮೈಸೂರಲ್ಲಿ ಮಾಡಿದ್ದೀವಲ್ಲ, ಮೈಸೂರಲ್ಲಿ ಮಾಡಿದ್ದಕ್ಕೂ ಆಮೇಲೆ ಅಲ್ಲಿ ಅಪ್ಪವ್ರ ಅಸ್ಥಿ ಕೂಡ ಇದೆ, ಅವರು ವಿಭೂತಿ ಕೂಡ ಇದೆ. ಹೇಳಿತ್ತು ವಿಭೂತಿ ಅಂತಂದ್ರೆ ಈ ಹಚ್ಕೊಳ್ಳೋ ವಿಭೂತಿ ಅಲ್ಲ, ಅದು ಅಸ್ಥಿ ಇದೆ, ಭಸ್ಮ ಇದೆ ಅವರು. ಸರ್ ಇಲ್ಲಿ ಆ ಭಸ್ಮ ಎಲ್ಲಿತ್ತು ಸರ್? ಅಂದ್ರೆ ಸಮಾಧಿ ಒಳಗಡೆ ಇಟ್ಟಿದ್ದ, ಅದರ್ವೈಸ್ ಅಲ್ಲ, ಅಲ್ಲಿ ಸಂಸ್ಕಾರ ಆಗಿದ್ದಲ್ಲಿ, ಸಂಸ್ಕಾರ ಆಗಿದೆ. ಸೊ ಅದಾದ್ಮೇಲೆ ನೀವು ಅದನ್ನ ದಹನ ಆಗಿದ್ದು, ಸಂಸ್ಕಾರ ಕೂತ್ ಹಾಕಿದ್ದಲ್ಲ. ಗೊತ್ತಾಯ್ತು ಕ್ಷಮಿಸಿ, ಆ ಪದಗಳನ್ನು ಬಳಸ್ತಾ ಇದ್ದೀನಿ, ತುಂಬಾ ನೋವು ಆಗ್ತಿದೆ, ಹೇಳಲೇಬೇಕಾದ ಪರಿಸ್ಥಿತಿ ಬರ್ತಾ ಇದೆ. ಸರ್ ಈಗ 2 ವರ್ಷದ ಹಿಂದೆನೆ ಬಾಲಣ್ಣ ಅವ್ರ ಸಮಾಧಿನೂ ಅವರೆಲ್ಲ ತೆಗೆದ್ಬಿಟ್ಟಿದ್ರು, ಎಲ್ಲ ನೆಲ ಸಮ ಮಾಡ್ಬಿಟ್ಟಿದ್ರು. ಸೊ ಅವಾಗಲೇ ಎಲ್ಲೋ ಒಂದು ಹಿಂಟ್ ಸಿಕ್ಕಿತ್ತು ಎಲ್ರಿಗೂ ಕೂಡ, ಇಲ್ಲೂ ಕೂಡ ರಾತ್ರೋರಾತ್ರಿ ವಿಷ್ಣು ಸರ್ ಸಮಾಧಿನೂ ಕೂಡ ಏನಾದರೂ ಮಾಡ್ಬಿಡ್ಬೋದು ಇವರು ಅಂತ. ಯಾಕಂದ್ರೆ ತಂದೆ ತಾಯಿ ಸಮಾಧಿನೇ ಬಿಟ್ಟಿಲ್ಲ ಅವರು ಕಮರ್ಷಿಯಲ್ ಮಾಡ್ಕೊಳ್ಳೋದಕ್ಕೆ, ಮಾರ್ಕೊಂಡು ಇದು ಮಾಡ್ಕೊಳ್ಳೋದಕ್ಕೆ. ಎಷ್ಟು ದುರಾಸೆ ಅವ್ರಿಗಿದೆ ಅಂತ ಅವಾಗಲೇ ತುಂಬ ಜನ ಮಾತಾಡಿದ್ರು. ಸೊ ಯಾಕೆ ಅಲರ್ಟ್ ಆಗಲಿಲ್ವಾ ಸರ್? ಅಂದರೆ ಫ್ಯಾಮಿಲಿ ಆಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಯಾವತ್ತೋ ಇದಕ್ಕೂ ಕೂಡ ಅದೇ ಥರ ಪರಿಸ್ಥಿತಿ ಬರುತ್ತೆ, ಇದನ್ನು ರಿಮೂವ್ ಮಾಡಿಬಿಡ್ತಾರೆ ಅಲ್ಲಿಂದ ಅಂತ. ನೋಡಿಮ್ಮ, ಅಂದ್ರೆ ತಂದೆ ತಾಯಿಗೆ ಗೌರವ ಕೊಡದೇ ಇರೋರು ಅದು ಒಂದು ಕಡೆ ಆಯಿತು ವಿಷಯ. ಬಾಲಣ್ಣ ಅವ್ರ ಮೇಲೆ ತುಂಬ ಧೀಮಂತ ಕಲಾವಿದರು, ಅವ್ರ ಮೇಲೆ ನಮ್ಗೆ ತುಂಬ ಅಭಿಮಾನ ಇದೆ, ಗೌರವ ಇದೆ. ಅದರ ಜೊತೆಗೆ ಅಪ್ಪ ಅವ್ರಿಗೆ ಅಭಿಮಾನದ ಬಳಗ ಏನಿತ್ತು, ಆಮೇಲೆ ಅಭಿಮಾನಿಗಳು ಪ್ರತಿ ವರ್ಷ ಅಲ್ಲಿ ಬಂದು ಪ್ರತಿದಿನ ಅಲ್ಲಿ ಬಂದು ಹೋಗೋ ಸಂಖ್ಯೆ ಏನಿತ್ತು ಅದು ತುಂಬ ಹೆಚ್ಚಿತ್ತು. ಹಾಗಾಗಿ ಅದು ಇವರಿಗೆ ಆ ಥರ ಮಾಡ್ತಾರೆ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸರ್, ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದೆ? ಈಗ ಆಗಿದ್ದು ಇಷ್ಟೆಲ್ಲ ಆಗಿದೆ ಬೆಳವಣಿಗೆ, ಮುಂದೆ ನಿಮ್ ನಡೆ ಹೆಂಗಿರುತ್ತೆ? ನಿಮ್ಮ ಕುಟುಂಬದಿಂದ ಏನೆಲ್ಲ ನಿರ್ಧಾರ ಕೈಗೊಳ್ತೀರಾ? ಅಂದ್ರೆ ಇನ್ ಮುಂದೆ ಅವ್ರ ಹೆಸರನ್ನ ನಾವು ಮೆರೆಸೋ ರೀತಿ ಇರ್ಬೇಕು ಸರ್. ಈ ತರ ಎಲ್ಲ ಅಭಿಮಾನಿಗಳು ಕೇಳ್ಕೊತಿರೋದು, ಬರೀ ವಿವಾದಕ್ಕೆ ಬಳಸ್ಕೊಂಡ್ವಿ, ಅವರ ಆತ್ಮಕ್ ಶಾಂತಿನೇ ಸಿಕ್ಕಿಲ್ವೇನೋ ಅನ್ನೋ ತರ ನೆನ್ನೆ ಕಣ್ಣೀರ್ ಹಾಕ್ತಾ ಇದ್ರು. ಎಷ್ಟೋ ಜನ ಹೆಣ್ಮಕ್ಳು ಹಬ್ಬ ಹರಿದಿನ ಬಿಟ್ಟು ಓಡ್ ಬಂದಿದ್ರು ಅಲ್ಲಿಗೆ. ಅವ್ರ ಹೆಸರು ಮೆರೆಸ್ಬೇಕು, ಆ ರೀತಿ ಅವ್ರ ಹೆಸರು ಬರ್ಬೇಕು. ಬಿಟ್ಟು ಪ್ರತಿ ಸಲ ವಿವಾದ ಅನ್ನೋದು ಚೆನ್ನಾಗಿಲ್ಲ ಅನ್ನೋದು ಎಲ್ರು ಒಂದು ಇದು ಸರ್. ಅದಕ್ಕೆ ಒಂದು ಅಂತ್ಯ ಬರ್ಬೇಕು. ನೋಡಿಮ್ಮ, ಈಗ ಮೈಸೂರಲ್ಲಿ ಆಗಿರ್ತಕ್ಕಂಥ ಸ್ಮಾರಕ ಏನಿದೆ ಅದು 5 ಎಕರೆ ಜಾಗದಲ್ಲಿ ಆಗಿದೆ. ನನಗೆ ಗೊತ್ತಿಲ್ಲ, ಆದರೆ ಬಹುಶಃ ಅದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಮಾರಕ. ಅದು ಬಹುಶಃ ಯಾವ ಕಲಾವಿದರಿಗೂ ಆ ಥರದೊಂದು ಅದ್ಭುತವಾಗಿರ್ತಕ್ಕಂಥ ಸ್ಮಾರಕ ಆಗಿದ್ರೂ ಕೂಡ ಅದು ಬೆರಳೆಣಿಕೆ ಅಷ್ಟು ಇರಬಹುದೇನೋ, ಅಷ್ಟು ಸೂಕ್ತವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಅದು ಸ್ಮಾರಕ ಆಗಿದೆ ಒಂದು.
ಅಲ್ಲಿ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಆಗಬೇಕು ಅನ್ನೋದು ಕೂಡ ನಮ್ಮ ಕನಸಿದೆ. ಅದು ಕೂಡ ಜಂಟಿ ಯೋಜನೆ, ಇಲ್ಲಿ ವ್ಯಾಪಾರೀಕರಣ ಇಲ್ಲ. ಇದರದ್ದು ಯಾವ ಒಂದು ನ್ಯಾಯ ಪೈಸೆ ಕೂಡ ನಮ್ಮ ಜೋಬಿಗೆ ವೈಯಕ್ತಿಕ ಕುಟುಂಬಕ್ಕೆ ಹೋಗೋದೇ ಇಲ್ಲ, ನಮಗದು ಬೇಡವೂ ಬೇಡ. ಅದು ಜಂಟಿ ಯೋಜನೆ, ರಾಜ್ಯ ಸರ್ಕಾರದ ಜಾಗ, ಕೇಂದ್ರ ಸರ್ಕಾರದ ಒಂದು ಶೈಕ್ಷಣಿಕ ಸಂಸ್ಥೆ. ಅದು ಆದರೆ ಅದು ನಮ್ಮ ಇಡೀ ಕರ್ನಾಟಕಕ್ಕೆ ಒಂದು ದೊಡ್ಡ ಕೊಡುಗೆ ಆಗುತ್ತೆ. ಕೇವಲ ಕರ್ನಾಟಕಕ್ಕಲ್ಲ, ಇಡೀ ದಕ್ಷಿಣ ಭಾರತಕ್ಕೇ ಒಂದು ದೊಡ್ಡ ಕೊಡುಗೆ ಆಗುತ್ತೆ. ಅದು ಅಪ್ಪವ್ರ ಹೆಸರಲ್ಲಿ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಲ್ಲಿ ಆಗಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಒಂದಿಷ್ಟು ಸಮಸ್ಯೆ ಇದೆ ಅಲ್ಲಿ, ಇನ್ನೊಂದು ಕೋರ್ಟ್ ಕೇಸ್ ಇದೆ, ಅದು ಇತ್ಯರ್ಥ ಆಗಬೇಕು. ನಾವು ಪ್ರಯತ್ನ ಪಡ್ತಾನೇ ಇದ್ದೀವಿ. ಅದಾದರೆ ನಾವು ಮಾನ್ಯ ಪ್ರಧಾನಿಯವ್ರನ್ನ ಭೇಟಿ ಮಾಡ್ತೀವಿ. ಅದು ಆಗೋ ರೀತಿಯಲ್ಲಿ ನಾವು ಪ್ರಯತ್ನ ಪಡ್ತೀವಿ. ಅದಾದರೆ ನೀವು ಹೇಳಿದ್ರಲ್ಲ ಮೇರ್ಸೋ ರೀತಿಯಲ್ಲಿ ಅದಾಗುತ್ತೆ. ಎರಡನೇದಾಗಿ ಕರ್ನಾಟಕ ರತ್ನ ಹೇಳಿದ್ದೀವಿ, ಪದ್ಮ ಪ್ರಶಸ್ತಿ ಹೇಳಿದ್ದೀವಿ. ನಾವೆಲ್ಲರೂ ಸೇರಿ ಪ್ರಯತ್ನ ಪಡುವಂಥದ್ದು. ಇದು ನಾನು ಎಲ್ಲರ ಪರವಾಗಿ ನಾನು ಕೇಳ್ಕೊಂಡಿದ್ದೀನಿ. ಹಾಗಾಗಿ ಅದಾದರೆ ಅದು ಒಂದು ಸೂಕ್ತ ರೀತಿಯಾದ ಒಂದು ಗೌರವ ಸಲ್ಲಿಸ್ತಾರೆ. ಇದು ನಾವಾಗೆ ಕೇಳ್ಕೊಳ್ಳೋದು ಅಂತ ಅಲ್ಲ, ಆದರೆ ಯಾವಾಗ ಕೆಲವರು ಅದನ್ನು ಮರ್ತಿರ್ತಾರೋ ಅದನ್ನು ಜ್ಞಾಪಿಸ್ಕೊಳ್ಳೋದು. ಈಗ ನಾನು ಸ್ವಚ್ಛತೆ ಕೆಲಸ ಮಾಡ್ತೀನಿ, ಅಭಿಯಾನ ನಡೆಸ್ತೀನಿ, ಕೇಳ್ಕೊತೀನಿ ನಾನು. ಯಾಕೆ ಕೇಳ್ಕೋಬೇಕು ಅಂತಂದರೆ, ಯಾಕೆ ಕೇಳ್ಕೋಬೇಕು? ಸರಿ, ಇದು ಒಂದು ವಾದದ ಒಂದು ವಿಷಯ ಆಗಬಹುದು. ಯಾಕೆ ಕೇಳ್ಕೋಬೇಕು? ಸ್ವಚ್ಛ ಮಾಡೋ ಜವಾಬ್ದಾರಿನೇ ಅದು. ಯಾಕೆ ರಸ್ತೆಗಳು ಗುಂಡಿಗಳು ಇರ್ತವೆ? ಅದು ಸರಿಯಾದ ರಸ್ತೆ, ಚೆನ್ನಾಗಿ ಸುರಕ್ಷಿತವಾಗಿರ್ತಕ್ಕಂಥ ರಸ್ತೆಗಳು ಇರೋ ಜವಾಬ್ದಾರಿನೇ. ಆದರೂ ಕೂಡ ಅದು ಗಮನ ಇಲ್ವೋ ಆವಾಗ ಗಮನ ಸೆಳೆಸೋ ಕೆಲಸ ನಾವು ಮಾಡಬೇಕು. ನಾನು ಅದನ್ನು ಮಾಡ್ತೀನಿ. ನಾನು ತುಂಬ ಶ್ರದ್ಧೆಯಿಂದ ಅದನ್ನು ಕಳಕಳಿಯಿಂದ ಕೈ ಜೋಡಿಸಿ ಕೇಳ್ಕೊತೀನಿ. ಅದೇ ರೀತಿಯಲ್ಲಿ ಇದು ಕೂಡ ನಾನು ಕೇಳ್ಕೊಂಡಿದ್ದೀನಿ. ಇದರಲ್ಲಿ ಯಾರ ಮೇಲೂ ಆರೋಪ ಇಲ್ಲ, ನಾವು ದೂಷಿಸ್ತಾ ಇಲ್ಲ ಯಾರನ್ನು, ಪ್ರೀತಿಯಿಂದ ಕೇಳ್ಕೊಂಡಿದ್ದೀನಿ ಅಷ್ಟೇ. ಸರ್, ಈಗ ಕೆಲವೊಬ್ಬರು ಅಭಿಮಾನಿಗಳು ಹೇಳೋ ಪ್ರಕಾರ ಸುದೀಪ್ ಅವ್ರು ಬಿಟ್ರೆ ಬೇರೆ ಯಾವ ಕಲಾವಿದರು ಕೂಡ ಅವರ ಸ್ಮಾರಕ ನಿರ್ಮಾಣಕ್ಕೆ ಸಹಕರಿಸ್ತಿಲ್ಲ, ಬೆಂಬಲ ಕೊಡ್ತಿಲ್ಲ ಅನ್ನುವಂಥದ್ದು. ಯಾವ ಸ್ಮಾರಕ ನಿರ್ಮಾಣ? ಈಗ ಇದೇ ಬೆಂಗಳೂರಲ್ಲಿ ಇದು ಮಾಡಿದ್ರು, ನೆನ್ನೆ ತೆರವುಗೊಳಿಸಿದ್ರಲ್ಲ, ಅಲ್ಲಿ ಮಾಡ್ಬೇಕು ಅನ್ನೋದಕ್ಕೆ ಸುದೀಪ್ ಅವ್ರು ಬಿಟ್ರೆ ಬೇರೆ ಯಾವ ಕಲಾವಿದರು ಕೂಡ ಸಾಥ್ ಕೊಡ್ತಿಲ್ಲ. ನಾನು ಎಲ್ಲರ ಪರವಾಗಿ ನಾನು ಹೇಳಿದ್ನಲ್ಲ, ಎಲ್ಲರ ಪರವಾಗಿ ನಾನು ಮಾತಾಡ್ತೀನಿ. ನಿಮ್ಮ ಹತ್ರ ಯಾರಾದ್ರೂ ಕಲಾವಿದರು ಬಂದು ಮಾತನಾಡಿದ್ದುಂಟ ಈ ಹಿಂದೆ ಅಲ್ಲೇ ಮಾಡೋಣ ಹಂಗೆ ಹಿಂಗೆ ಅಂತ? ಅಲ್ಲೇ ಮಾಡೋಣ ಅಂತಂದ್ರೆ ಅದು ಕೇಸ್ ನಡೀತಾ ಇದರಿಂದ ಏನೇನೂ ಮಾಡೋಕ್ಕಾಗಲ್ಲ. ಎಲ್ರಿಗೂ ಆಸೆ ಇದ್ರೂ ಕೂಡ ಅಲ್ಲಿ ಕೇಸ್ ನಡೀತಾ ಇದೆ, ಏನೂ ಮಾಡೋಕ್ಕಾಗಲ್ಲ. ಅದು ಕೇಸು ಅದು ಇತ್ಯರ್ಥ ಆಗಬೇಕು. ಅದು ಅಲ್ಲಿವರೆಗೂ ಏನೂ ಮಾಡೋಕ್ಕಾಗಲ್ಲ. ಸರ್, ಕುಟುಂಬದ ಮೇಲೆ ಮತ್ತೊಂದು ಆರೋಪ ಇದೆ. ಈ ವರ್ಷ ಅಮೃತ ಮಹೋತ್ಸವ ಮಾಡೋದಕ್ಕೆ ಅಭಿಮಾನಿಗಳು ಮುಂದಾಗಿದ್ರು, ಜೊತೆಗೆ ಚಿತ್ರರಂಗದವರು ಕೂಡ ಸಹಕಾರ ಕೊಟ್ಟಿದ್ರು. ಆದರೆ ಫ್ಯಾಮಿಲಿಯವರು ಬೇಡ ಅಂತ ಅಂದರು, ನಾವು ಬರೋದಿಲ್ಲ ಅಂತ ಹೇಳಿದ್ರು. ಸೊ ಇದ್ರ ಬಗ್ಗೆನೂ ನಿಮ್ಮ ಮೇಲೆ ಆರೋಪ ಇದೆ, ಅದ್ರ ಬಗ್ಗೆ ಒಂದು ಸ್ಪಷ್ಟನೆ ಸರ್. ಅಭಿಮಾನಿಗಳು ಅಂತಂದ್ರಲ್ಲಮ್ಮ, ಕೆಲವು ಅಭಿಮಾನಿಗಳು ಅಂತಂದ್ರಲ್ಲ, ಕೆಲವು ಅಭಿಮಾನಿಗಳು ನಮ್ಮ ಮೇಲೆ ಆರೋಪ ಹೊರಿಸ್ತಾರೆ, ನಾವು ಅವ್ರ ಜೊತೆಲಿ ನಾವು ಸೇರಲ್ಲ ಅಂತ ಹೇಳಿದ್ದೀನಲ್ಲ, ಅವರು ಅದರಲ್ಲಿದ್ದಾರೆ. ಒಂದು ನಿಮಿಷ, ನಾನು ಇದಕ್ಕೆ ಉತ್ತರ ಕೊಟ್ಬಿಡ್ತೀನಿ ರಾಜ. ಒಂದು. ಎರಡನೇದಾಗಿ, ಎಲ್ಲ ಕಾರ್ಯಕ್ರಮಗಳಿಗೂ ನಮಗೆ ಹೋಗೋಕ್ಕಾಗಲ್ಲ. ಕೆಲವರು ಅದಕ್ಕೆ ಕೇಳಿದ್ರು, ನಿಮ್ಮ ಅನುಮತಿ ಕೊಡಿ. ಅನುಮತಿ ಕೇಳೋ ಅವಶ್ಯಕತೆನೇ ಇಲ್ಲ, ನೀವು ಮಾಡ್ಕೊಳ್ಳಿ. ಪ್ರತಿಯೊಂದು ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಬಡಾವಣೆಯಲ್ಲೂ ಆವತ್ತಿನ ದಿವಸ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಪ್ಪರ ಹೆಸರಲ್ಲಿ. ಮಾಡ್ಕೊಳ್ಳಿ, ಸಂತೋಷ ಇದೆ ನಮಗೆ. ನಾವು ಹೇಳ್ತಾನೆ ಇದ್ದೀವಿ, ಮೆರ್ಸಿ ಅವರನ್ನು ಮೆರೆಸಿದ್ರೆ ನಮ್ಮ ಪರಂಪರೆಯನ್ನು ನಾವೇ ಮೆರೆಸ್ದ ಹಾಗೆ. ಮೆರ್ಸಿ ಅವರನ್ನು, ಸಂತೋಷನೇ ನಮಗೆ. ಆದರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮಗೆ ಹೋಗೋಕ್ಕಾಗಲ್ಲ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮ ಏನು ಮಾಡ್ತಾ ಇದ್ದಾರೋ ಆ ಕಾರ್ಯಕ್ರಮಕ್ಕೆ ನಮಗೆ ಹೋಗೋಕ್ಕಾಗ್ತಿಲ್ಲ, ಅಥವಾ ನಾವು ಹೋಗಲ್ಲ ಅಲ್ಲಿ. ಆದರೆ ನೀವು ಮಾಡಬೇಡಿ ಅಂತ ಯಾವತ್ತೂ ಹೇಳಿಲ್ಲ, ನೀವು ಮಾಡ್ಕೊಳ್ಳಿ, ಸಂತೋಷ. ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ, ನಮ್ಮ ಜೊತೆಯಲ್ಲೂ ಸೇರ್ಕೊಳ್ಳಿ. ಇಡೀ ಚಿತ್ರರಂಗ ಸೇರುತ್ತೆ ಅಂತ ಸೇರ್ಕೊಳ್ಳಿ, ನಮ್ಮ ಜೊತೆಯಲ್ಲಿ ಸಂತೋಷ ಇದೆ ನಮಗೆ, ಸೇರ್ಕೊಳ್ಳಿ. ಈಗ ನೀವೇನಾದ್ರೂ ಮಾಡ್ತಿದ್ದೀರಾ ಸರ್? ಅಂದ್ರೆ ಅನ್ಕೊಂಡಿದೀವಿ, ಏನೋ ಒಂದು ಕಾರ್ಯಕ್ರಮ ಅನ್ಕೊಂಡಿದ್ವಿ, ಆಗ್ಲಿ, ನಿಮ್ಗಳ ಹಾರೈಕೆ ಇರಲಿ, ಅದೆಲ್ಲ ಆಗ್ಲಿ ಸರ್. ಇದರಲ್ಲೂ ಕೂಡ ಅಮೃತ ಮಹೋತ್ಸವದಲ್ಲಿ ನಾರಾಯಣ್ ಅವರು, ರಾಜೇಂದ್ರ ಸಿಂಗ್ ಬಾಬು ಕೂಡ ಎಲ್ಲರೂ ಇದ್ರು. ಸೊ ಹೀಗಾಗಿ ನೀವು ಹೇಳಿದ್ರಲ್ಲ ಕೆಲ ಅಭಿಮಾನಿಗಳು ಅಂತ, ಅವ್ರು ಏನ್ ಅಭಿಮಾನಿಗಳಲ್ಲ ಸರ್, ಅವ್ರು ಏನ್ ಮಾಡ್ತಾ ಇದ್ರು, ಯಾಕೆ ಇಷ್ಟು ನಿಮ್ಗೂ ಅವ್ರಿಗೂ ಹೊಂದಾಣಿಕೆ ಆಗ್ತಾ ಇಲ್ಲ? ಈಗ ನೀವು ಹೇಳೋರಲ್ಲಮ್ಮ, ಈಗ ಒಂದು ಉದಾಹರಣೆ ಕೊಟ್ರಿ, ನಮ್ಮ ವಿರುದ್ಧ ಆರೋಪ ಮಾಡಿದ್ರ, ಅವ್ರನ್ನ ನಾವು ಅಭಿಮಾನಿಗಳು ಅಂತ ಹೇಗೆ ಅನ್ಸ್ಕೊಳ್ಳೋಣ, ಅಥವಾ ಹೇಗೆ ಅವ್ರನ್ನ ಪರಿಗಣಿಸೋಣ? ಅಪ್ಪವರು ಯಾರನ್ನ ಪ್ರೀತಿಸ್ತಾ ಇದ್ರು, ಯಾರು ಅವ್ರ ಕುಟುಂಬ ಅಂತ ಯಾರನ್ನ ಅನ್ಕೊಂಡಿದ್ರು, ಅಥವಾ ಅವ್ರ ಕುಟುಂಬ ಏನಿದೆಯೋ ಅವರನ್ನ ನೀವು ಆರೋಪಿಸ್ತಾ ಇದ್ದೀರಾ? ಇಷ್ಟು ವರ್ಷ ನೀವು ಮಾಡಿರ್ತಕ್ಕಂಥ ಕೆಲಸಗಳು ನೋಡಿಲ್ವಾ?
ಅವ್ರ ಕುಟುಂಬ, ನಾವು ಕುಟುಂಬದವರು, ಅವರೇ ನಮ್ಮಿಂದ ಮಾಡಿಸಿದ್ದಾರೆ, ನಾವಾಗ ಮಾಡಿಲ್ಲ, ಅವರೇ ನಮ್ಮಿಂದ ಮಾಡಿಸಿದ್ದಾರೆ. ಇಷ್ಟು ಕೆಲಸಗಳನ್ನ ನೋಡಿಲ್ವಾ ನೀವು? ನೀವು ಹೇಗೆ ಆರೋಪಗಳನ್ನು ಹೊರಿಸ್ತೀರಾ? 14.3 ಕಿಲೋಮೀಟರ್ ಉದ್ದದ ರಸ್ತೆ ಆಗಿದೆ. ಬಹುಶಃ ಇಡೀ ಜಗತ್ತಿನಲ್ಲೇ, ನನಗೆ ಗೊತ್ತಿಲ್ಲ, ಆದರೆ ಬಹುಶಃ ಅಂದ್ಕೊಳ್ತೀನಿ, ಒಬ್ಬ ಕಲಾವಿದನ ಹೆಸರಲ್ಲಿ ಆ ಥರ ಅಷ್ಟು ಉದ್ದದ ರಸ್ತೆ ಇಲ್ಲ. ಹೇಗಾಯ್ತದು? ಯಾರು ಮಾಡಿದ್ರು ಅದನ್ನು? ಅಥವಾ ಯಾರು ಪ್ರಯತ್ನ ಪಟ್ಟರು ಅದಕ್ಕೆ? ಸ್ಮಾರಕದ ಬಗ್ಗೆ ಹೇಳಿದೆ, ಯಾರು ಪ್ರಯತ್ನ ಪಟ್ಟರು ಅದಕ್ಕೆ? ನೀವು ಏನೂ ನೋಡ್ತಾನೇ ಇಲ್ಲ. ಇಲ್ಲಿ ಚಿತ್ರೋತ್ಸವ ಆಯಿತು, 30 ಜಿಲ್ಲೆಗಳಿದ್ವು. 30 ಡಿಸೆಂಬರ್ 30 ಜಿಲ್ಲೆಗಳಲ್ಲಿ 30 ಚಿತ್ರಗಳ ಚಿತ್ರೋತ್ಸವ. ಇದುವರೆಗೂ ಯಾರೂ ಮಾಡಿಲ್ಲ. ಹೇಗಾಯಿತು? ಬೆಂಗಳೂರಲ್ಲೂ ಚಿತ್ರೋತ್ಸವ ಆಯಿತು, ವಿಜೃಂಭಣೆಯಿಂದಾಯಿತು. ಒಂದು ದೊಡ್ಡ ಮಾಲಲ್ಲಿ ಒಂದು ದೊಡ್ಡ ಕಟೌಟ್ ಕೂಡ ಬಂತು. ಇವತ್ತಿನವರೆಗೂ ಮಾಲ್ ಎದುರುಗಡೆ ಕಟೌಟ್ ಇದ್ದಿದ್ದೇ ಇತಿಹಾಸ ಇಲ್ಲ. ಹೇಗಾಯಿತು? ಯಾರು ಮಾಡಿಸಿದ್ರು ಅದನ್ನು? ನಮ್ಮನ್ನು ಯಾಕೆ ವಿಲನ್ ಮಾಡ್ತೀರಾ? ತಿಳ್ಕೊಳ್ಳಿ ಇತಿಹಾಸ, ಹೋರಾಟ ತಿಳ್ಕೊಳ್ಳಿ, ಪ್ರಯತ್ನಗಳು ತಿಳ್ಕೊಳ್ಳಿ, ಅದರ ಹಿಂದೆ ಇರ್ತಕ್ಕಂಥ ಶ್ರದ್ಧೆ ತಿಳ್ಕೊಳ್ಳಿ. ಸರ್, ಇಷ್ಟೆಲ್ಲ ಆರೋಪ ಅಂತ ನೀವು ಹೇಳ್ತಾ ಇದ್ದೀರಾ, ಒಂದ್ಸಲ ಆದ್ರೂ ಎಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅವರಿಗೆ, ಅದನ್ನೇನಾದ್ರೂ ಕ್ಲಿಯರ್ ಮಾಡಬೇಕು ಅನ್ನೋ ಪ್ರಯತ್ನ? ಹೇಳದ್ನಲ್ಲ, ಅಭಿಮಾನಿಗಳನ್ನ ನಾನೇ ಮನೆಗೆ ಕರೆಸದ್ನಲ್ಲ, ನಾನೇ ಖುದ್ದಾಗಿ ಪ್ರಯತ್ನ ಪಟ್ಟಿದ್ದೀನಿ. ಅಭಿಮಾನಿಗಳನ್ನ ಕರೆಸಿದಾಗ ಈ ಜನ, ನಮ್ಮ ಮೇಲೆ ಆರೋಪ ಹೊರಿಸೋ ಜನ ಬಂದೇ ಇಲ್ಲ, ಬರೋದೇ ಇಲ್ಲ. ಅವರು ಸರ್, ಯಾರು ಸರ್ ಅವರು? ನಿಮಗೆ ಗೊತ್ತು. ಸರ್, ಇವಾಗ ಈ ಕಾರ್ಯಕ್ರಮಗಳು ಮಾಡಿ ಅವ್ರೇನಾದ್ರು ದುಡ್ಡು ಮಾಡ್ಕೊಳಕ್ ನೋಡ್ತಿದಾರ ಸರ್? ಅದಕ್ಕೆ ನಿಮ್ಮ ಒಂದು ಈ ತರದೊಂದು ಕಾರ್ಯಕ್ರಮಗಳನ್ನ ಮಾಡಿ ಅವ್ರೇನಾದ್ರು ದುಡ್ಡು ಮಾಡ್ಕೊಳ್ಳೋದಕ್ ನೋಡ್ತಿದಾರ. ಸೊ ಅದಕ್ಕೆ ನಿಮ್ಮ ಅನುಮತಿ ಇಲ್ವಾ? ಅದನ್ನ ಸ್ವಲ್ಪ ಸ್ಪಷ್ಟಪಡಿಸ್ಬಿಡಿ ಸರ್. ಯಾಕಂದ್ರೆ ತುಂಬಾ ಜನ, ಅಂದ್ರೆ ನಿಮ್ ಜೊತೆ ಚೆನ್ನಾಗಿರೋ ಅಭಿಮಾನಿಗಳು ಏನ್ ಹೇಳ್ತಿದಾರೆ ಅಂತಂದ್ರೆ, ಬೇರೆ ಅಭಿಮಾನಿಗಳು ದುಡ್ಡು ಮಾಡ್ಕೊಳಕ್ ನೋಡ್ತಿದಾರೆ, ಅದಕ್ಕೆ ಅವ್ರ ಫ್ಯಾಮಿಲಿ ಸಹಕಾರ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಕೆಲವರು ಏನ್ ಹೇಳ್ತಾರೆ, ನಿಮ್ ಮೇಲೆ ಆರೋಪ ಮಾಡ್ತಿದ್ದಾರೆ, ಅಂದ್ರೆ ನಾವೇನೇ ಅವ್ರ ಬಗ್ಗೆ ಕಾರ್ಯಕ್ರಮಗಳು ಮಾಡಕ್ ಹೋದಾಗ ನಮ್ಗೆ ಸಹಕಾರ ಕೊಡಲ್ಲ, ಅವ್ರ ಫ್ಯಾಮಿಲಿಯವರು ಬರಲ್ಲ ಅಂತ ಹೇಳಿದ್ದಾರೆ. ಸೊ ನಾವು ಅವ್ರ ನೆನಪನ್ನ ಈ ತರ ಒಂದು ಸಂಭ್ರಮಿಸೋಣ ಅಂತಂದ್ರೆ ಅದಕ್ಕೂ ಕಲ್ಲು ಹಾಕ್ತಾರೆ ಅಂತ. ಸೊ ಇದು ಕ್ಲಾರಿಟಿ ಬೇಕು. ಅಂದ್ರೆ ಅನುಮತಿ ಕೊಟ್ಟಿಲ್ಲ, ಬರಲ್ಲ ಅಂತ ಹೇಳಿದ್ದಾರೆ. ಸೊ ಗೊಂದಲ ಇದೆ ಇಲ್ಲಿ. ನೀವು ಮಾಡಬೇಡಿ ಅಂತ ಹೇಳಿಲ್ಲ. ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ನಾವು ಬರಕ್ಕಾಗಲ್ಲ ಅನ್ನೋದಕ್ಕೆ ಕಾರಣ ಅಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೆದಿದ್ಯಾ ಅಂತ. ನೋಡಿ ಮಾ, ಇದನ್ನ ನಾನು ಹೇಳೋದಕ್ಕಿಂತ ನೀವು ಅದನ್ನು ಪತ್ತೆ ಹಚ್ಚಿ. ನೀವು ಪತ್ರಕರ್ತರು, ನಿಮಗಿರೋ ಸಂಪರ್ಕ ತುಂಬ ಹೆಚ್ಚಿದೆ, ನೀವು ಪತ್ತೆ ಹಚ್ಚಿ ಅದನ್ನು. ಆಮೇಲೆ ನಾನು ಅಭಿಮಾನಿಗಳು ಅವ್ರ ಹೆಸರು ಹೇಳಿ ಇವ್ರ ಹೆಸರು ಹೇಳಿ ಅಂತ ಏನು ಹೇಳಿದ್ರಲ್ಲಮ್ಮ, ಒಬ್ಬರು ಇಬ್ಬರದ್ದು ಹೆಸರು ಅಂತ ಅಲ್ಲಮ್ಮ. ನೀವು ಹೇಳಿದ್ರಲ್ಲ ನಮ್ಮ ಮೇಲೆ ಅವರವರು ಆರೋಪಗಳನ್ನು ನೀವು ಹೇಳಿದ್ರಲ್ಲ ಒಂದಿಷ್ಟು, ನಿಮಗೆ ಗೊತ್ತದು, ನನಗೆ ಗೊತ್ತಿಲ್ಲ. ಅವ್ರಗಳ ಹೆಸರು ಎಷ್ಟೋ ಸತಿ ಇರೋದೇ ಇಲ್ಲ. ಅವ್ರ ಅಭಿಮಾನಿಗಳು ಅಂತ ಅನ್ನೋ ಒಂದು 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 ಏನು ಮುಖವಾಡ ಇರುತ್ತಷ್ಟೇ, ಅಭಿಮಾನಿಗಳಲ್ಲ ಅವರು. ನೀವು ತಿಳ್ಕೊಳ್ಳದೆ ಅರ್ಥ ಮಾಡ್ಕೊಳ್ಳದೆ ಅದ್ರ ಹಿಂದೆ ಇರ್ತಕ್ಕಂಥ, ನಾನು ಹೇಳಿದ್ನಲ್ಲ, ಇದನ್ನೆಲ್ಲ ಒಂದು ಪ್ರವಾಸನೇ ತಿಳ್ಕೊಳ್ಳದೆ ನೀವು ಆರೋಪಗಳನ್ನು ಹೊರಿಸ್ತೀರಿ ಅಂತಂದ್ರೆ ಅಭಿಮಾನನ ಅದು? ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆಯೋ, ಅವ್ರ ಕುಟುಂಬ ತಾನೇ ಅದು. ನಮ್ಮ ಕುಟುಂಬ ಅಂತಂದರೆ ಅವ್ರ ಕುಟುಂಬ ಅಲ್ವಾ? ನೀವೇನು ತಿಳ್ಕೊಳ್ಳದೆ ಆರೋಪ ಹೊರಿಸ್ತಾ ಇದ್ರೆ? ತಿಳ್ಕೊಳ್ಳದೆ ಆರೋಪಗಳನ್ನು ಹೊರಿಸ್ತಾ ಇದ್ರೆ ಹೇಗೆ ಸರ್? ನೀವೊಂದು ಸ್ಪಷ್ಟನೆ ಕೊಡೋವರೆಗೂ ನಾವೆಷ್ಟೇ ಹೇಳಿದ್ರು ಯಾರು ಕೂಡ ನಂಬೋದಿಲ್ಲ. ಅಂದ್ರೆ ನೀವ್ ಹೇಳಿದ್ರಲ್ಲ, ನೀವೇ ಪತ್ತೆ ಹಚ್ಚಿ ಅಲ್ಲಿ ದುಡ್ಡು ಮಾಡ್ಕೊಳ್ಳೋದಕ್ಕೆ ನೋಡ್ತಿದಾರ ಅನ್ನೋದು ನೀವೇ ಪತ್ತೆ ಹಚ್ಚಿ. ನಾನು ಹೇಳಿಲ್ಲ, ಅದನ್ನ ನೀವೇ ಹೇಳ್ತಾ ಇದ್ರಿ. ಅದೇ ಸರ್, ನೀವೇ ಪತ್ತೆ ಹಚ್ಚಿ ಅದನ್ನ ಅಂತ ಹೇಳಿದ್ರಿ. ನಾವ್ ಹೇಳಿದ್ರು ಯಾರು ನಂಬೋದಿಲ್ಲ ಅದನ್ನ. ಸೊ ಅದಕ್ಕೋಸ್ಕರ ನೀವೇ ಹೇಳ್ಬಿಟ್ರೆ. ನೋಡಿ, ನೆನ್ನೆ ಹೆಣ್ಮಕ್ಳು ಬಂದಿದ್ರು ಅಲ್ಲಿ ತುಂಬಾ ಜನ. ಅವ್ರು ಏನ್ ಹೇಳಿದ್ರು, ಅವ್ರೆಲ್ಲರೂ ನಿಮ್ ಫ್ಯಾಮಿಲಿ ಮೇಲೆ ಒಂದು ಬ್ಲೇಮ್ ಮಾಡಿದ್ದು. ಸೊ ಎಲ್ರಿಗೂ ಅದೊಂದು ರೀತಿ ಇದಾಗೋಗಿದೆ. ಯಾಕೆ ಆರೋಪಗಳನ್ನು ಹೊರಿಸಿದಾರೆ ಅವರು? ಅದೇ ಯಾರು ಮಾತು ಕೇಳಿ ಆ ತರ ಇದಾಗ್ಬಿಟ್ಟಿದೆ. ಎಷ್ಟು ನೆನ್ನೆ ಬೈಟ್ಗಳಲ್ಲಿ ನೀವು ಗಮನಿಸಬಹುದು ಸೋಶಿಯಲ್ ಮೀಡಿಯಾದಲ್ಲಿ. ಈಗ ನೀವು ಕೆಲವು ಅಭಿಮಾನಿಗಳು ನಾವು ದೂರ ಇಟ್ಟಿದ್ವಿ ಅಂತವ್ರ ಜೊತೆ ನಾವು ಸೇರಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ, ಅಭಿಮಾನಿಗಳಿಗೆಲ್ಲ ಹೆಣ್ಮಕ್ಳಿಗೆ ಎಲ್ಲ ಗೊತ್ತಿಲ್ಲ. ಅವ್ರು ಸುಮ್ನೆ ಅಲ್ಲಿ ಕಣ್ಣೀರ್ ಹಾಕೊಂಡು ಪಾಪ ನಿಮ್ ಬಗ್ಗೆ ಬ್ಲೇಮ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನೀವು ನಾನು ಹೇಳದ್ನಲ್ಲ, ಈಗ ಹತ್ತಿರಕ್ಕೆ ಸೇರಿಸಲ್ಲ ಅಂತಂದರೆ ನಾನು ಮೀಟಿಂಗ್ ಕರೆದಾಗ ಬರೋದೇ ಇಲ್ಲ ಅವ್ರಿಗೂ. ನಾನು ಬಹಿರಂಗವಾಗಿ ಹೇಳಿರ್ತೀನಿ. ನನ್ನ ಸಾಮಾಜಿಕ ಜಾಲತಾಣಗಳಲ್ಲೇ ಹಂಚ್ಕೊಂಡಿರ್ತೀನಿ, ನಾನು ಅಭಿಮಾನಿಗಳಲ್ಲೇ ಹೇಳಿರ್ತೀನಿ, ಕರೆಗಳನ್ನು ಮಾಡಿರ್ತೀನಿ, ಬನ್ನಿ ಒಂದು ಚರ್ಚೆ ಮಾಡೋಣ ಅಂತ ಹೇಳಿರ್ತೀನಿ. ಆವಾಗ ಬಂದೇ ಇರಲ್ಲ ಅವರು. ಅಥವಾ 15ನೇ ಆಗಸ್ಟ್ ಅಮ್ಮವ್ರದ್ದು ಹುಟ್ಟುಹಬ್ಬ ಇರುತ್ತೆ, 18ನೇ ಸೆಪ್ಟೆಂಬರಲ್ಲಿ ಸ್ಮಾರಕದ ಹತ್ರ ಇರ್ತೀವಿ ನಾವು,
30ನೇ ಡಿಸೆಂಬರಲ್ಲಿ ಸ್ಮಾರಕದ ಹತ್ರ ಇರ್ತೀವಿ. ನೇರವಾಗಿ ಬನ್ನಿ, ಮಾತಾಡಿ. ನೀವು ನಾನು ಎಲ್ಲಾದರೂ ಹೋದಾಗ ನನ್ನ ಜೊತೆಲಿ ನೀವು ನನ್ನ ಗಾರ್ಡ್ಸ್ಗಳು ಅನ್ನೋ ಥರದ್ದು ಯಾರಾದರೂ ಇರ್ತಾರ? ಇರಲ್ಲ ತಾನೆ. ಇದ್ದರೆ ಆ ಯಾವುದೋ ಒಂದು ಮದುವೆಗೆ ಹೋದರೆ ಆ ಮದುವೆಯವರು ಇಟ್ಕೊಂಡಿರ್ತಾರೆ, ಅಂದರೆ ನೇಮಕ ಮಾಡಿರ್ತಾರೆ ಅವ್ರ ಜೊತೆ ಅವ್ರು ನನ್ನ ಜೊತೆ ಬರ್ತಾರೆ. ನಾನಾಗಿ ಅವರನ್ನು ಯಾವತ್ತೂ ಅಪಾಯಿಂಟ್ ಮಾಡಿಲ್ಲ, ಅಪ್ಪವರೇ ಇಟ್ಕೊಂಡಿರಲಿಲ್ಲ ಆ ಥರ. ನಮಗೆ ಅವ್ರ ಆದರ್ಶ. ಯಾರೇ ಬರಲಿ, ನಾನು ರಸ್ತೆ ಮೇಲೆ ನಿಂತ್ಕೊಂಡು ನಾನು ವೀಡಿಯೋಗಳನ್ನು ಮಾಡ್ತೀನಿ. ನನ್ನ ನೇರವಾಗಿ ಬಂದು ಮೀಟ್ ಮಾಡೋಕ್ಕಾಗಲ್ವ, ಭೇಟಿ ಮಾಡೋಕ್ಕಾಗಲ್ವ? ಅದೇ ಹೇಳ್ತಾರೆ ನಾವು ಹತ್ರನೇ ಸೇರಿಸಲ್ಲ ಅಂತ. ಪ್ರಯತ್ನ ಆದ್ರೂ ಪಡಿ. ನೋ ಸರ್, ನೀವು ಕರೆಕ್ಟಾಗಿ ಹೇಳೋವರೆಗೂ ಯಾರು ಏನು ಏನ್ ಕತೆ ಹೇಳೋವರೆಗೂ ನೀವು ವಿಲನ್ ಆಗೇ ಇರ್ತೀರಾ ಸರ್. ಜನಗಳಿಗೆ ವಿಲನ್ ತರ ನಿಮ್ಮನ್ನ ಬಿಂಬಿಸ್ಬಿಟ್ಟಿದ್ದಾರೆ ಸರ್. ಆಗ್ಲೇ ನೀವು ಒಂದ್ ಮಾತು ಹೇಳಿದ್ರಿ ಸರ್, ಒಂದಷ್ಟು ಜನರ ಮಾತನ್ನ ನಂಬ್ತಾ ಇದಾರೆ ಅಭಿಮಾನಿಗಳು ಅಂತ. ಆ ಒಂದಷ್ಟು ಜನ ಯಾರು? ಆರೋಪಗಳನ್ನು ಹೊರಿಸ್ತಾರಲ್ಲ ನಮ್ಮ ಮೇಲೆ. ಅಂದ್ರೆ ಆರೋಪ ಮಾಡ್ತಾರಲ್ಲ ವಿಲನ್ ಆರೋಪ ಮಾಡ್ತಾರೋರು ಯಾಕೆ ಮಾಡ್ತಾ ಇದಾರೆ ಅನ್ನುವಂಥದ್ದು ರೀಸನ್ ಗೊತ್ತಿದೆಯಲ್ಲ. ನೀವು ದೂರ ಇಟ್ಟಿರೋರು ಯಾರು ಅಭಿಮಾನಿಗಳು? ನೀವು ನಟನಾಗಿ ಮಾತಾಡ್ತಾ ಇಲ್ಲ ಸರ್, ನೀವು ವಿಷ್ಣುವರ್ಧನ್ ಕುಟುಂಬದ ಪರವಾಗಿ ನೀವು ಮಾತಾಡ್ತಾ ಇದ್ದೀರಾ. ಸೊ ನೀವು ಗಾಳಿಲಿ ಗುಂಡೊಡಿಯೋ ಬದಲು ಯಾರು ಅಂತ ನೀವು ಕರೆಕ್ಟ್ ಆಗಿ ಹೇಳ್ಬಿಟ್ರೆ ಅವ್ರಿಗೊಂದು ಕ್ಲಾರಿಟಿ ಸಿಗುತ್ತೆ ಸರ್. ಯಾರು ಅಲ್ಲ ಯಾರು ಅಂದ್ರೆ ಹೇಳ್ತೀನಿ ನಾನು ಮುಗಿಸ್ಬಿಡೋಣ, ವಿವಾದ ಮುಗಿಲಿ, ಮೆರೆಸೋಣ ನಾವು ಅವ್ರನ್ನ. ನಮ್ಗೆ ಹೇಳಿ ಕರೆಕ್ಟ್ ಆಗಿ, ಯಾಕಂದ್ರೆ ಜನನು ನೋಡ್ತಿರ್ತಾರೆ, ತುಂಬಾ ಪ್ರೀತಿಯಿಂದ ಪ್ರೀತಿಸುವಂತ ಇಲ್ಲೇ ಎಷ್ಟೋ ಜನ ಇದಾರೆ ಸರ್ ಅವ್ರ ಅಭಿಮಾನಿಗಳು. ತಪ್ಪಾಗುತ್ತೆ. ಈಗ ಅವ್ರು ಯಾರು ಅಂತ ಹೇಳ್ಬಿಟ್ರೆ ಅವ್ರ ಮೇಲೆ ಆರೋಪ ಇದು ಮಾಡ್ತಾರಲ್ವಾ, ಯಾರು ತಪ್ಪು ಮಾಡ್ತಿದಾರೆ ಅವ್ರಿಗೆ. ಇಲ್ಲ ನೋಡಿ, ನನಗೆ ಒಬ್ಬರು ಇಬ್ರು ಅನ್ನೋ ಇಲ್ಲ, ಗೊತ್ತಿಲ್ಲ ನನಗೆ. ನಾನು ಈ ನೀವು ಹೇಳಿದ್ರಲ್ಲ ಈಗ ಆರೋಪಗಳನ್ನು ಹೊರಿಸ್ತಾರೆ. ಅಲ್ಲಿ ನೆನ್ನೆ ಸ್ಟುಡಿಯೋ ಹತ್ರ ಹೋದಾಗ ಅಲ್ಲಿ ಆರೋಪಗಳನ್ನು ಹೊರಿಸಿದ್ರು, ಇವ್ರ ಆರೋಪಗಳನ್ನು ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಅವ್ರು ಯಾರು ಅನ್ನೋದು ಗೊತ್ತಿಲ್ಲ. ನಾನು ಅವ್ರು ಹೇಳ್ತೀನಿ ಕರೆದ್ರೆ ತುಂಬಾ ಒಂದು 10 ವರ್ಷಗಳಿಂದ ನಿಮ್ಮನ್ನೇ ವಿಲನ್ ಅನ್ನೋ ತರ ಬಿಂಬಿಸ್ಲಾಗ್ತಾ ಇದೆ. ನೀವು ಯಾವತ್ತೂ ಅಲ್ಲಿ ಬರಲ್ಲ ಅಂತ ಅಂದ್ರು ಸಮಾಜ. ಸಮಾಧಿ ಆಗ್ಬೇಕಂತ ಮುಂದೆ ನಿಂತು ಹೋರಾಟ ಮಾಡಿದ ವೀರಕಪುತ್ರ ಶ್ರೀನಿವಾಸ್ ಆಗ್ಲಿ ಒಂದಷ್ಟು ಜನ ಇದ್ರು. ಸೊ ಅಲ್ಲಿ ಏನಾದ್ರು ಹೊಂದಾಣಿಕೆ ವಿಚಾರದಲ್ಲಿ ನಿಮ್ಗೂ ಅವ್ರಿಗೆ ಏನಾದ್ರು ಇದೆಯಾ ಸಮಸ್ಯೆ ಇದೆ ಅಂತ? ನೋಡಿ, ನಾನು ಒಬ್ಬರದ್ದು ಹೆಸರು ಹೇಳಲ್ಲ ಇಲ್ಲಿ ಯಾಕಂತಂದರೆ ಈಗ ನೀವು ಒಂದಿಷ್ಟು ಜನದ ಹೇಳಿದ್ರಿ, ಅವರು ಒಂದಿಷ್ಟು ಜನದ ಹೇಳಿದ್ರು. ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೊಳ್ತಾರೆ ಆರೋಪಗಳನ್ನು ಹೊರಿಸೋರು. ಎಲ್ಲರೂ ನಾವು ಅವರನ್ನು ದೂರ ಇಟ್ಟಿದ್ದೀವಿ ಅಂತಲ್ಲ, ನಾನು ಎಲ್ಲರನ್ನೂ ಕರೆದಿದ್ದೀನಿ, ಒಬ್ಬರನ್ನ ಅಂತ ಇಬ್ಬರನ್ನ ಅಂತಲ್ಲ, ಎಲ್ಲರನ್ನೂ ಕರೆದಿದ್ದೀನಿ. ಅಲ್ಲ, ಎಲ್ಲ ಅಭಿಮಾನಿಗಳನ್ನು ಕರೆದಿದ್ದೀನಿ, ಹೆಸರುಗಳಿಲ್ಲ ಅದಕ್ಕೆ. ಅದಕ್ಕೊಂದು ಅಭಿಮಾನಿ ಸಂಘದಕ್ಕೆ ಅಧ್ಯಕ್ಷರು, ಉಪಾಧ್ಯಕ್ಷರು ಹಿಂಗೆಲ್ಲ ಇರ್ತಾರೆ. ಅವರ ಹೆಸರು ಎಷ್ಟೊಂದು ಅಭಿಮಾನಿಗಳ ಸಂಘಗಳಿದಾವಮ್ಮ. ಕರಿಬೇಕು ಅಂತ ಹೇಳಿದ್ರೆ ಕಾಲ್ ಮಾಡಬೇಕು, ಕರಿಬೇಕು. ಸೊ ನೀವು ಕಾಲ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ನಿಮಗೆ ಗೊತ್ತಿರ್ಬೇಕು, ಹೆಸರು ಗೊತ್ತಿರ್ಬೇಕು, ನಂಬರ್ ಗೊತ್ತಿರ್ಬೇಕು. ನೀವು ನಿನ್ನೆ ಬಂದಲ್ಲಿ ಮಾತಾಡಿದವ್ರಿಗೆ ಫೋನ್ ಮಾಡಿ ಕರೆಯಕ್ಕಾಗತ್ತೆ ಸರ್ ಬನ್ನಿ ಅಂತ? ನಿಮಗೆ ಹೆಸರು ಗೊತ್ತಿದ್ರೆ ಫೋನ್ ನಂಬರ್ ಗೊತ್ತಿದ್ರೆ ಕರೆಯಕ್ಕಾಗೋದು? ಅಲ್ಲ ನಮ್ ಹುಡುಗರು ಹೇಳಿರ್ತೀವಿ, ಹುಡುಗರಿಗಾದ್ರೂ ಗೊತ್ತಿರ್ಬೇಕಲ್ಲ ಸರ್ ಯಾರು ಕೇಳಿ ಅವ್ರನ್ನ. ಯಾಕಂದ್ರೆ ವಿಷ್ಣುವರ್ಧನ್ ಅವರಿಗೆ ಕೇವಲ ನಾನು ಹೇಳ್ತೀನಿ, ಅಲ್ಲ ನಿಮಗೆ ಒಬ್ರು ಇಬ್ಬರದ್ದು ಹೆಸರುಗಳು ಬೇಕು ಅಲ್ವಾ? ಈಗ ಚಿತ್ರರಂಗದಿಂದ 5-6 ವರ್ಷಗಳಿಂದ ನೀವು ವಿಲನ್ಗಳಾಗಿದ್ದೀರಾ ಸರ್. ಈಗ 5-6 ವರ್ಷಗಳಿಂದ ನೀವು ವಿಲನ್ಗಳಾಗಿದ್ದೀರಾ, ಓಕೆನಾ? ಇವತ್ತು ನೋಡಿ, ವಿಷ್ಣು ಸೇನೆ ಸಂಘಟನೆ ಏನೇನ್ ಪೇಜ್ಗಳಿದೆಯೋ, ವಿಷ್ಣುವರ್ಧನ್ ಅಭಿಮಾನಿಗಳ ಪೇಜ್ ಎಲ್ಲ ಇದೆಯೋ, ಸಾಮಾಜಿಕ ಜಾಲತಾಣದವಳದು ಅಷ್ಟೇ. ಅಮೃತ ಮಹೋತ್ಸವಕ್ಕೆ ನೀವು ಸರಿಯಾಗಿ ಸ್ಪಂದನೆ ಸಿಕ್ತಿಲ್ಲ ನಿಮ್ಮ ಕಡೆಯಿಂದ ಅಂತ ಹೇಳ್ಬಿಟ್ಟು ನಿಮ್ಮ ಮೇಲೆ ಇಷ್ಟುದ್ದ ಬರ್ದಿದ್ದಾರೆ ಫ್ಯಾಮಿಲಿ ಬಗ್ಗೆ. ಸೊ ಅವ್ರು ಅಷ್ಟೊಂದು ಪ್ರೂವ್ ಮಾಡಿ ಅಲ್ಲಿ ಹಾಕ್ಬೇಕಿದ್ರೆ ನಿಮ್ಮನ್ನ ವಿಲನ್ ಮಾಡಿ, ನೀವ್ ಯಾಕೆ ಹೇಳ್ತಿಲ್ಲ ಅವ್ರ ಹೆಸರು? ಧೈರ್ಯವಾಗಿ ಹೇಳ್ತಿದ್ದಾರೆ ನೀವು ವಿಲನ್ಗಳು ಅಂತ. ಸರ್, ಈಗಾಗಲೇ ಅಭಿಮಾನಿಗಳಲ್ಲೇ ಬಣಗಳಿದೆ ಅಂದ್ರೆ ಅವ್ರು ಹೇಳ್ತಾರೋದು ನಿಜ ಅಂತಾನ ಸರ್? ನೀವು ಇಷ್ಟು ಸೈಲೆಂಟ್ ಆಗಿದ್ದೀರಾ ಅಂದ್ರೆ ಅವ್ರು ಹೇಳ್ತಾರೋದು ನಿಜ ಅನ್ನೋದು ನಾನು ಮಾತಾಡಕ್ ಬಿಟ್ರೆ ತಾನೆ ಮಾತಾಡಕ್ಕೆ ಬಿಡ್ತೀವಿ. ನೀವು ತುಂಬಾ ಹೊತ್ತು ಬಿಟ್ವಿ ಸರ್, ನೀವೇನು ಹೇಳ್ತಿಲ್ಲ, ನೀವು ಬರೀ ಗಾಳಿಯಲ್ಲಿ ಈಗ ಮಾತಾಡೋಕೆ ಬಿಡ್ತಾ ಇಲ್ಲ. ಕೆಲ ಅಭಿಮಾನಿಗಳು ಅಂತ ಹೇಳ್ತಿದ್ದೀರಾ ಸರ್. ಇದಕ್ಕೆ ಯಾವತ್ತು ತಾರ್ಕಿಕ ಅಂತ್ಯ ಸಿಗಲ್ಲ ಸರ್. ನೀವ್ ಹೇಳಿದ್ರೆ ಅವ್ರು ಅಟ್ಲೀಸ್ಟ್ ದೂರ ಇಡ್ತಾರೆ ಅಭಿಮಾನಿಗಳು, ಮತ್ತೆ ಅವರು ದೂರ ಆಗ್ತಾರೆ. ಈ ಒಂದು ವಿವಾದದ ಏನಿದೆ, ಸೊ ಅವರು ದೂರ ಆಗ್ತಾರದ್ರಿಂದ. ನೋಡಿ, ನಾನು ಹೇಳೋದು ಒಬ್ಬರು ಇಬ್ಬರು ಅಥವಾ 3 ಜನ 4 ಜನ ಆ ಥರ ಅಭಿಮಾನಿಗಳಲ್ಲ, ಅಥವಾ ಯಾವುದೇ ಒಂದು ಸಂಘ ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಿರೋದು, ಯಾರೇ ಅಭಿಮಾನಿಗಳು ಅಂತ ಹೇಳಿಕೊಂಡು ಸುಮ್ಮನೆ ಆರೋಪಗಳನ್ನು ಹೊರಿಸಿದ್ರೆ ಅವರನ್ನು ಪ್ರಶ್ನೆ ಮಾಡಿ. ಯಾವ ಆಧಾರದ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದೀರಿ ಕೇಳಿ. ನೀವು ಕೇಳದೇನೆ ಅವ್ರೇನು ಹೇಳ್ತಾರೋ, ಏನು ಆರೋಪಗಳನ್ನು ಹೊರಿಸ್ತಾರೋ ಅದನ್ನೇ ನಂಬಿಕೊಂಡು ನೀವು ನಮ್ಮ ಮೇಲೆ ಆರೋಪಗಳನ್ನು ಹೊರಿಸ್ತಾ ಇದ್ರೆ
ಅದು ಸರಿಯಲ್ಲ. ಇದನ್ನು ನಾನು ಹೇಳ್ತಾ ಇದ್ದೀನಿ. ಕೇಳಿ, ನನ್ನನ್ನೇ ಬೇಕಾದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಕೇಳಿ. ಸರ್, ನಿಮ್ಮ ಪ್ರಕಾರ ನಿಮಗೆ ನಿಜವಾದ ಅಭಿಮಾನಿಗಳು ಅಂತ ಯಾರು ಅನ್ಸಿರೋದು ಸರ್? ಒಂದಿಬ್ರ ಹೆಸರಾದ್ರೂ ಗೊತ್ತಿರ್ತಾರಲ್ಲ, ಅವ್ರ ಜೊತೆಗೇನೆ ಇರ್ತಾರೆ, ಅವ್ರ ಜೊತೆ ಸೇರ್ಕೊಂಡೆ ಕೆಲಸಗಳು ಮಾಡ್ತಾರೆ. ಮಾಡಿ ಸರ್ ಎಲ್ಲ ಅತಿ ಶೀಘ್ರದಲ್ಲಿ. ನಾನು ಹೇಳದ್ನಲ್ಲಮ್ಮ, ಕರಿತೀನಲ್ಲ, ಇಲ್ಲೇ ಕರೆದಿದ್ದೀನಲ್ಲ, ವಿಡಿಯೋಸ್ ಕಳ್ಸಿದ್ದೀನಿ ನಿಮ್ಗೆ ನೋಡಿ. ನೀವ್ ಹೇಳಿದ್ರಿ ಅವ್ರು ಬಂದು ನನ್ನ ನೇರವಾಗಿ ಭೇಟಿ ಮಾಡ್ಬೋದು ಅಂತ. ಅವ್ರು ಯಾರಿ ಅಂತ ನೀವು ಹೆಸರು ಹೇಳಿದ್ರೆ ಯಾರು ಗೊತ್ತಾಗತ್ತೆ. ಎಲ್ರು ಬರ್ಲಿ. ಅವರು ಅಂತಂದ್ರೆ ಏನು? ಎಲ್ರು ಬರ್ಲಿ ಸರ್, ಇಡೀ ರಾಜ್ಯದಲ್ಲಿ ಕೋಟ್ಯಾಂತರ ಜನ ಬರ್ಲಿ, ಭೇಟಿ ಮಾಡ್ಲಿ, ಬರ್ಲಿ. ಸರ್, ನಿಮಗೆ ಒಂದಾಗೋದು ಯಾವಾಗ? ಎಲ್ರು ಬರ್ಲಿ. ಸರ್, ಒಂದಿಷ್ಟು ಜನ ಆರೋಪ ಮಾಡಿರೋರು, ಅಂದ್ರೆ ಈ ತರ ಆರೋಪ ಮಾಡಿರೋರು ಗೊತ್ತಿಲ್ಲ ಅಂತಿದ್ದೀರಾ. ಗೊತ್ತಿರುವಂತ ಒಂದು ಒಬಿಡಿಯಂಟ್ ಅಭಿಮಾನಿಗಳಾದ್ರೂ ಇದ್ದೇ ಇರ್ತಾರೆ. ಸೊ ಅವರ ಹೆಸರು ಹೇಳಿದ್ರೆ ನೆಕ್ಸ್ಟ್ ಏನು ಒಬಿಡಿಯಂಟ್ ಅಭಿಮಾನಿ? ನೀವು ಹೇಳಿದ್ರಲ್ಲ ಸರ್, ನಿಮ್ಮ ಮಾತು ಕೇಳಿ ನಿಮ್ಮನ್ನ ವಿಲನ್ ಮಾಡದೆ ಯಾರಿದ್ದಾರೆ ಅವ್ರ ಹೆಸರು ಹೇಳಿ ಅಂತ ಹೇಳ್ತಿದ್ರು ನೋಡಿಮ್ಮ. ಕರೆದಿರ್ತೀರಾ ಅಂತ ಟೈಮಲ್ಲಿ ಯಾರೋ ಒಂದಷ್ಟು ಜನ ಬಂದಿರ್ತಾರೆ, 10 ಜನ ಆದ್ರೂ ನಾನು ಒಂದ್ ನಿಮಿಷ ನಾನು ಹೇಳ್ತೀನಿ. ನಮ್ಮ ಮಾತು ಕೇಳಿ, ನಮ್ಮ ಪರವಾಗಿ ನಾನು ಹಂಗೆ ಹೇಳ್ತಾ ಇಲ್ಲ. ಏನೇ ಇದ್ರೂ ವಿಷಯ ತಿಳ್ಕೊಳ್ಳಿ. ಆಮೇಲೆ ನಿಮಗೇನು ಅನ್ಸುತ್ತೋ ನೀವು ಅದನ್ನು ಮಾಡಿ, ವಿಷಯ ತಿಳ್ಕೊಳ್ಳಿ. ನಿಮಗೆ ನಾವು ತಪ್ಪು ಮಾಡಿದ್ದೀವಿ ಅಂತ ಅನ್ಸಿದ್ರೆ ಸರಿ, ನಮ್ಗೆ ಶಿಕ್ಷೆ ಕೊಡಿ. ನಿಮಗೆ ನಾವು ಸರಿ ಅಂತ ಅನ್ಸಿದ್ರೆ ನಮ್ಮ ಜೊತೆಲಿದ್ದೀವಿ. ನಾವೇ ಸರಿ ಅಂತ ನಾನು ಹೇಳ್ತಾ ಇಲ್ಲ ಅಂತಂದರೆ ನೀವು ಅದಕ್ಕೆ ನನಗೆ ಅದನ್ನು ಹೇಳಿಸ್ತಾ ಇದ್ದೀರ. ಆದರೆ ನಾನು ಹೇಳ್ತಾ ಇದ್ದೀನಿ, ನಾವು ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀವಿ ಇಷ್ಟು ವರ್ಷ. We don't deserve this kind of thing at all from the people. ನಮಗೆ ಉತ್ತರ ಅಂತಲ್ಲ, ಮಧ್ಯಾಹ್ನ ತರುಣವ್ರು ಸಿಗ್ತಾರೆ, ಒಂದು ವಿಚಾರ ಹೇಳ್ತಾರೆ, ಒಪ್ಪುವಂತ ವಿಚಾರ. ಯಾಕಂದ್ರೆ ಈ ಸಮಾಧಿ ಅಥವಾ ಸ್ಮಾರಕ ವಿಚಾರದಲ್ಲಿ ಈ ತರ ಗೊಂದಲ ಮಾಡ್ಕೊಳ್ಳೋದು, ಈಗ ಮೈಸೂರಲ್ಲಿ ಏನಾಗಿದೆ ಅದನ್ನೇ ಮೆರೆಸುವಂತ ಕೆಲಸ ಆಗಬೇಕು ಅಂತ ಅಂದ್ಬಿಟ್ಟು ಈ ಮಧ್ಯದಲ್ಲಿ ಮತ್ತೊಬ್ಬ ಒಂದಷ್ಟು ಅಭಿಮಾನಿಗಳು ಇದನ್ನ ಮಧ್ಯದಲ್ಲಿ ಒಕ್ಲೇಪಿಸುವಂತ ಕೆಲಸ ಮಾಡ್ತಾರೆ. ಸೊ ಅದರಿಂದ ಉತ್ತರ ಸಿಕ್ಕಿ ಮೈಸೂರಲ್ಲಿ ಆಗಿರುವಂತ ಸ್ಮಾರಕನವರು ನಿಮ್ಮ ಆಸೆ ಅಂತ ತುಂಬಾ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕು ಅನ್ನೋದು ಎಲ್ಲರಿಗೂ ಇರುವಂತ ಉದ್ದೇಶ. ಸಂತೋಷ, ಬನ್ನಿ. ನಾನು ಅದನ್ನೇ ಹೇಳ್ತೇನೆ, ಬನ್ನಿ, ಎಲ್ಲರೂ ಸೇರಿ ಒಂದಾಗಿ ಮಾಡೋಣ, ಒಗ್ಗಟ್ಟಾಗಿ ಮಾಡೋಣ. ನೀವು ಈಗ ಯಾರು ಏನು ಎತ್ತ ಅಂತ ಹೇಳದಿದ್ರೆ ಇದು ಇನ್ನ ಹಿಂಗೆ ಒಂದು 10 ವರ್ಷ ಆದ್ರೂ ಹಿಂಗೆ ಕಂಟಿನ್ಯೂ ಆಗುತ್ತೆ. ಅಲ್ಲ, ನಾನು ಯಾರ್ಯಾರ ಹೆಸರು ಹೇಳಿ? ಕೆಲವರು ಫೋನ್ ಮಾಡ್ತಾರೆ ನಮ್ಗೆ. ಈಗ ಒತ್ತಾಯ ಮಾಡ್ತಾ ಇರಲ್ಲ, ಅವ್ರ ಹೆಸರು ಹೇಳಿದ್ರೆ ಪರಿಹಾರ. ಅಟ್ಲೀಸ್ಟ್ ರಿಯಲ್ ಅಭಿಮಾನಿಗಳು ದೂರ ಇಡೋ ಪ್ರಯತ್ನ ಮಾಡ್ತಾರೆ ಅವ್ರನ್ನ. ಅವ್ರ ಹೆಸರು ಹೇಳಿದ್ರೆ ಸರ್, ಈಗ ರಿಯಲ್ ಅಭಿಮಾನಿಗಳು ದೂರ ಇಡೋ ಅಲ್ವಾ ಈಗ ಒಂದ್ ನಿಮಿಷ ಅಲ್ಲ ಗೊತ್ತಾಯ್ತು. ಒಂದ್ ನಿಮಿಷ ಸರ್, ಕುಟುಂಬನ ವಿಲನ್ ಮಾಡ್ತಾ ಇದ್ದಾರೆ. ಈಗ ಅವ್ರ ಹಿಂದೆ 100 ಜನ ಇದ್ದಾರೆ, ನಾಳೆ 1000 ಜನ ಆಗ್ತಾರೆ, ಇನ್ನೊಂದು 10,000 ಜನ ಆಗ್ತಾರೆ. ಈಗ ನೆಕ್ಸ್ಟ್ ಟೈಮ್ ಬೇಕು ಬೆಂಗಳೂರಲ್ಲೇ ಬೇಕು, ಅದೇ ಜಾಗದಲ್ಲಿ ಬೇಕು ಅಂತ ಮನಸ್ಥಿತಿ ಹೆಂಗಿದೆ ಅಂದ್ರೆ 10 ಸತ್ಯ ಹೇಳಿದ್ರು ನಂಬಲ್ಲ ಸರ್. ಗೊತ್ತು ನನಗೆ, ಯಾಕಂದ್ರೆ ಸುಳ್ಳು ನಂಬರ್ ಸಂಖ್ಯೆ ಜಾಸ್ತಿ ಆಗಬಾರದು. ಗೊತ್ತು ನನಗೆ, ಯಾಕಂದ್ರೆ 15 ವರ್ಷದಿಂದ ನಾನು ಈ ತರದ ಇದೇ ಮಾತುಗಳನ್ನ ಸುಮಾರು ಸತಿ ಹೇಳಿದೆ. ಆದ್ರೂ ನನಗೆ ಅವೇ ಪ್ರಶ್ನೆಗಳನ್ನ ನನ್ನನ್ನು ಕೇಳ್ತಾ ಇದ್ದಾರೆ, ನಮ್ಮನ್ನು ದೂಷಿಸೋ ಕೆಲಸ ಮಾಡ್ತಾ ಇದ್ದಾರೆ, ಆರೋಪಗಳನ್ನ ಹೊರಿಸೋ ಕೆಲಸ ಮಾಡ್ತಾ ಇದ್ದಾರೆ. ಹೇಳ್ತೀನಿ ನಿಮ್ಗೆ. ಅಮ್ಮ, ನಿಮ್ಮ ಹತ್ರ ನೆನ್ನೆ ಮಾತಾಡಿದ್ರಲ್ಲ ಅಭಿಮಾನ ಸ್ಟುಡಿಯೋ ಹತ್ರ, ಅವ್ರ ಹೆಸರೇನು? ವಿಜಯಲಕ್ಷ್ಮಿ. ನೋಡಿ, ಆಯ್ತಾ? ಅಲ್ಲ, ನಾನು ಅವ್ರನ್ನ ನೋಡೂ ಇಲ್ಲ, ನಾನು ಅವ್ರನ್ನು ಭೇಟಿನೂ ಮಾಡಿಲ್ಲ, ನಮ್ಮನ್ನು ಕೇಳೂ ಇಲ್ಲ. ನೀವು ಆರೋಪಗಳನ್ನ ಹೇಗೆ ಹೊರಿಸ್ತೀರಾ? ಗೊತ್ತು ಇಲ್ಲದೆ ಆರೋಪಗಳನ್ನ ನಮ್ಮ ಮೇಲೆ ಆರೋಪತನ ಹೊರಿಸಿದ್ದವರು ಆ ವ್ಯಕ್ತಿ ಅಲ್ಲ. ಅದು ಏನು ಹೆಸರು ಹೇಳಿದ್ರು, ಒಬ್ಬೊಬ್ರು ಮಾತಾಡೋಣ ಒಂದೊಂದು. ಅಲ್ಲ, ನೀವು ಹೇಳಿದ್ರಲ್ಲ, ಆಕೆ ಹೆಸರು ಹೇಳಿದ್ರಲ್ಲ, ನಮ್ಮ ಮೇಲೆ ಏನು ಆರೋಪ ಹೊರಿಸಿದ್ದಾರೆ, ನಾವೇ ಅದನ್ನ ಮಾಡಿಸಿದ್ವಿ ಅಂತ ಅಲ್ವಾ? ಇಂಥವ್ರು ಅಥವಾ ಆಕೆನೆ ಗೊತ್ತಿಲ್ಲ ವಿಷಯ, ನಮ್ಮೇಲೆ ಸುಮ್ಮನೆ ನನಗೆ ಗೊತ್ತಮ್ಮ. ನಾನೇ ಚಿತ್ರೀಕರಣದಲ್ಲಿದ್ದೆ, ನಾನು ಇಲ್ಲಿ ನೋಡ್ಲಿ ನನ್ನ ಹತ್ರ ನೀವು ಕ್ವಶನ್ ಮಾಡ್ತಿದ್ದೀರಾ. ಅವ್ರು ಹೇಳಿದ್ರು, ಅವರನ್ನ ವಿಚಾರಿಸಿ ಅವ್ರ ನಂಬರ್ ತಗೊಂಡು ನೀವು ಅವರ ಕುಟುಂಬದವರ ಒಂದು ವಿಚಾರಿಸಬಹುದಿತ್ತು, ಯಾಕೆ ಇಂತ ಆರೋಪ ಮಾಡಿದ್ರಿ ಅಂತ. ಸರ್, ಇವಾಗ ಅವ್ರಿಗೆ ಹೇಳಿರೋರು ಯಾರೋ ಇದನ್ನ, ಓಕೆನಾ? ಅದಕ್ಕೆ ಅಂತವ್ರನ್ನ ನೀವು ಗುರುತಿಸಿ ಹೇಳಿದ್ರೆ ರಿಯಲ್ ಅಭಿಮಾನಿಗಳು ಕರೆ ಮಾಡಿ ಕೇಳಿ. ಸರ್, ಇವಾಗ ನೋಡಿ, ಹೇಗೆ ಅದನ್ನ ಹೇಳಿದ್ರಿ? ಸರ್, ಈಗ ನನಗೆ ಸರ್, ಇವಾಗ ನಮ್ಗೆ ಕೆಲವರು ಫೋನ್ ಮಾಡ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಅಪ್ಪಾಜಿ ಸಂಕಷ್ಟದಲ್ಲಿ ಇದ್ದಾಗ ನಾವು ಅವ್ರನ್ನ ರಕ್ಷಣೆ ಮಾಡಿದ್ವಿ, ಅವ್ರ ಜೊತೆಲಿ ಇದ್ವಿ, ಅವಾಗ ಜೊತೆಗೆ ನಿಂತ್ಕೊಂಡಿದ್ವಿ. ಇವತ್ತು ನಾವ್ ಯಾರು ಮುಂದೆ ಇಲ್ಲ. ಈಗ ಮೊನ್ನೆ ಹುಡ್ಕೊಂಡಿರೋ ಅಭಿಮಾನಿಗಳು ಮುಂದೆ ಇದ್ದಾರೆ, ಮುಂದೆ ಹೋಗ್ತಾರೆ, ನಾವು ಅದ್ ಮಾಡಿಸ್ತೀವಿ ಇದ್ ಮಾಡಿಸ್ತೀವಿ ಅಂತ ಮಾಡ್ತಾರೆ. ನಮ್ಗೇನು ಅಲ್ಲಿ ಬೆಲೆ ಇಲ್ಲ ಅಂತ ಹೇಳ್ತಾರೆ.
ಕೆಲವು ಅಭಿಮಾನಿಗಳು ಫೋನ್ ಅವರೇ ಸಿಂಹಗಳು ಮಾಡಿದಾಗ ಅವರೇ ಸಿಂಹಗಳು. ಸರ್ ಅದನ್ನೇ ಏನ್ ಹೇಳ್ತೀರಾ ಸರ್ ಅಂತ ಕೆಲ ಅಭಿಮಾನಿಗಳು ಇವತ್ ಮೊನ್ನೆ ಉಡ್ಕೊಂಡಿದಾರಲ್ಲ ಅವ್ರು ಯಾರು ಅಂತ ಹೇಳಿ ಸರ್ ಅಂತ ನಾನೇ ಕೇಳಿ ಅವರನ್ನೇ ಕೇಳಿಲ್ಲ. ಅವ್ರು ತಾನೇ ನಿಮ್ಗೆ ಹೇಳಿದ್ದು, ಸರ್ ಇದು ಅವ್ರು ತಾನೇ ನಿಮ್ಗೆ ಹೇಳಿದ್ದು, ನಿನ್ನೆ ಮೊನ್ನೆ ಹುಟ್ಟಿರೋರು ಅವ್ರನ್ನ ಕೇಳಿ. ಸರ್ ಈಗ ಪ್ರಯತ್ನ ಪಡ್ತಾ ಇದ್ದೀವಿ ನಿಮ್ಮೆಲ್ಲರ ಆರೈಕೆ ಇರಲಿ, ನಮ್ಮ ಜೊತೆಲಿ ಇರಲಿ. ಯಾವ ತರ ಇರುತ್ತೆ ಸರ್ ಕಾರ್ಯಕ್ರಮ ಹೇಳ್ತೀವಿ, ಸಮಯ ಬಂದಾಗ ಹೇಳ್ತೀವಿ. ಥ್ಯಾಂಕ್ ಯು ಸರ್.